ಸರ್, ಈಗ ಸಿನ್ನೂರಲ್ಲಿ ಏನು ಆರೋಪ ಕೇಳಿಬರ್ತಿದೆ ಅಂದರೆ ಕೆ ಕರಿಯಪ್ಪ ಅಂದರೆ ಕುರುಬರಿಗಷ್ಟೇ ನಾಯಕ. ರಾಜಕೀಯ ಮಾಡ್ತಾರೆ, ಜಾತಿ ರಾಜಕೀಯ ಇಲ್ಲ ಅಂತಲ್ಲ. ಕರಿಯಪ್ಪ ಅವರು MLA ಆದರೆ ದಬ್ಬಾಳಿಕೆ ಜಾಸ್ತಿ ಮಾಡ್ತಾರೆ. ನಾನು ಒಂದು ಸಮಾಜದವರು ಓಟ್ ಹಾಕಿದ್ರೆ ನಾನು MLA ಆಗೋಕ್ಕೆ ಸಾಧ್ಯ ಅಂತ. ಅದನ್ನ ಮತ್ತು ಈ ಕುರುಬರ ಹೆಸರು ಹೇಳಿನೇ ಸಿದ್ದರಾಮಯ್ಯ ಅವರು 2 ಸಲ ಮುಖ್ಯಮಂತ್ರಿ ಆದರು. ನನ್ನ ಅದೃಷ್ಟ ಇಲ್ಲ ಅಂತೇಳಿ ನಾನು ಸೋತಿರೋದು. ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂತ ನಾನು ಎಲ್ಲಿ ಹೇಳಿಲ್ಲ. ಆದರೆ ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂದ್ರೆ 53,000 ಓಟ್ ನನಗೆ ಎಲ್ಲಿಂದ ಬಂತು, 3,000 ಓಟ್ ನನಗೆ ಎಲ್ಲಿಂದ ಬಂತು. ಆ ಥರ ಮತ ಬ್ಯಾಂಕ್ ಮಾಡ್ಕೊಂಡು ಲಿಂಗಾಯತರ ವಿರೋಧಿ ಕರಿಯಪ್ಪ ಅಂತ ಬಿಂಬಿಸುವಂಥ ಕೆಲಸ ಹೆಚ್ಚಿಗೆ ಮಾಡ್ತಾರೆ ನಮ್ಮ ವಿರೋಧ ಪಕ್ಷದವರು. ಮತ್ತು ಒಂದೊಂದು ಸಲ ನಾನು ಈ ಪಂಚಾಯತಿ ಮಾಡಿ 2 ಎಲೆಕ್ಷನ್ ಸೋತೀನಿ ಅನ್ನೋ ಅನ್ಸುತ್ತೆ. ಈ ಸಿನ್ನೂರು ತಾಲೂಕಿನಲ್ಲಿ ನಾನು ನೋಡ್ತೀನಿ, ಹಿರಿಯರಾದಂಥ ನಮ್ಮ ಶಾಸಕರು ಅಂಪನಗೌಡರು ಇದ್ದಾರೆ. ಅವ್ರ ಮನೆ ಹತ್ರ ಯಾರು ಹೋದ್ರೂ ಕೂಡ ಸಿಗಲ್ಲ ಅಂತ ಜನ ಇವತ್ತಿಗೆ ಹೇಳ್ತಾರೆ. ಯಾರೇ ರಾಜಕೀಯ ಮಾಡಿದ್ರು ಕೂಡ ಅವ್ರಿಗೊಬ್ಬ ಗಾಡ್ ಫಾದರ್ ಇರ್ತಾರೆ. ನಾನು ಗಾಡ್ ಫಾದರ್ ಸಿದ್ದರಾಮಯ್ಯವರು ಅಂತ ತಿಳ್ಕೊಂಡಿದ್ದೆ. ನಾನು ಅದು ಮೊದಲೇ ಹೆಜ್ಜೆ ಸಿದ್ದರಾಮಯ್ಯನವರು ನನ್ನ ಗಾಡ್ ಫಾದರ್ ಅಂತ ತಿಳ್ಕೊಂಡು ಕಾಂಗ್ರೆಸ್ನಲ್ಲಿ ಪಾದಾರ್ಪಣೆ ಮಾಡಿದೆ. ಅದು ನಂದು ಮೊದಲನೇ ದೊಡ್ಡ. ಬಡವರ ಬಾರ್ಗೋಲು ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಚಿನ್ನಿಗೌಡ. ಕೆಲವು ದಿನಗಳ ಹಿಂದೆ ಸುದ್ದಿಗೆಂದು ಹಳ್ಳಿ ಅಲೆದಾಡುತ್ತಿದ್ದ ನಾನು ಯಾವುದೋ ಮೂಲೆಯಲ್ಲಿ ಕೇಳಿದಂಥ ಸದ್ದನ್ನು ಕೇಳಿ ಆ ಕಡೆ ದಿಕ್ಕಿನೆಡೆಗೆ ಧಾವಿಸಿದ ನನಗೆ ನಿಜಕ್ಕೂ ಅಚ್ಚರಿ ಕಾದಿತ್ತು. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಅರ್ಧ ಆಯಸ್ಸು ಬಾಕಿ ಇದ್ದಾಗಲೂ ಕೂಡ ಒಬ್ಬ ರಾಜಕಾರಣಿ ತಮ್ಮ 60ರ ಹರಿಯದಲ್ಲಿ ಹಳ್ಳಿ ಗಲ್ಲಿಗಳಲ್ಲಿ ತಿರುಗಿ ತಮ್ಮ ಸಂಘಟನೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ನೆರೆದಂಥ ಯುವಕರ ಬಾಯಿಯಲ್ಲಿ ಮೊಳೆದಂತಹ ಘೋಷವಾಕ್ಯಗಳು ಇಂದು ಆ ವ್ಯಕ್ತಿಯನ್ನ ನಮ್ಮ ಸಂದರ್ಶನದಲ್ಲಿ ತಂದು ಕೂರಿದೆ ಅಂದರೆ ತಪ್ಪಾಗಲಾರದು. ಆ ವ್ಯಕ್ತಿ ಯಾರು ಅಂದ್ಕೊಂಡ್ರ? ಇವತ್ತು ನಮ್ಮೊಂದಿಗಿದ್ದಾರೆ ಕೆ ಕರಿಯಪ್ಪನವರು, BJP ಮುಖಂಡರು, ಸಿಂಧನವರು. ಸರ್, ತಮಗೆ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ. ನಮಸ್ಕಾರ. ಬಡವರ ಬಾರ್ಕೋಲು ಕನ್ನಡ ನ್ಯೂಸ್ಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಸಿನ್ನೂರು ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರ. ತುಂಬ ಧನ್ಯವಾದಗಳು. ಮಾತಿಗೆ ಮಾತು, ನೇರ ಪ್ರಶ್ನೆಗಳು ನಮ್ಮೊಂದಿಗೆ ಇವತ್ತು ನೀವು ಮಾತಾಡ್ತೀರಿ ಮತ್ತು ಅದಕ್ಕೆ ಮುಕ್ತ ಮನಸ್ಸಿನಿಂದ ಹೃದಯದಿಂದ ಉತ್ತರ ಕೊಡ್ತೀರಿ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಶುರುವಿಡೋಣ. ಸರ್, ಈಗ ಸಿನ್ನೂರಲ್ಲಿ ಏನು ಆರೋಪ ಕೇಳಿಬರ್ತಿದೆ ಅಂದರೆ ಕೆ ಕರಿಯಪ್ಪ ಅಂದರೆ ಕುರುಬರಿಗಷ್ಟೇ ನಾಯಕ. ಈ ಆರೋಪಕ್ಕೆ ತಮ್ಮ ಉತ್ತರವೇನು ಅಂತ? ನಾನು ರಾಜಕೀಯಕ್ಕೆ ಬಂದು 94ರಲ್ಲಿ ರಾಜಕೀಯಕ್ಕೆ ಬಂದಿನಿ. ಅಲ್ಲಿಂದ ಬಂದ ನಂತರ ಒಂದು ಸಲ CMC ಕೌನ್ಸ್ಲರ್ ಆಗಿದ್ದೀನಿ. 2000ರಲ್ಲಿ ZP ಸದಸ್ಯನಾಗಿದ್ದೀನಿ ಮತ್ತು 2013ರಲ್ಲಿ ಒಂದು ಸಲ ಕಾಂಟೆಸ್ಟ್ ಮಾಡೀನಿ ಮತ್ತು ಮೊನ್ನೆ ಕೂಡ MLA ಕಾಂಟೆಸ್ಟ್ ಮಾಡಿ. ಅಂದರೆ ಈಗ ನನಗೆ ಎವರೇಜ್ ಓಟು ಜನರು ಆಶೀರ್ವಾದ ಮಾಡ್ಯಾರಂದ್ರೆ ನಾನು ಕುರುಬರಿಗಷ್ಟೇ ಸೀಮಿತ ಅಂತ ಯಾರು ಹೇಳ್ತಾರೆ? ಕುರುಬರ ನಾಯಕ ಆಗಿದ್ರೆ ಅಷ್ಟು ಓಟ್ ಹಾಕಂಗಿಲ್ಲಲ್ಲ ಜನ. ನನಗೆ ಎಲ್ಲ ಸಮಾಜದವರು ಆಶೀರ್ವಾದ ಮಾಡಿದ್ರೇ ಇಷ್ಟು ಮತದಾನ ಓಟನ್ನು ಹಾಕಿರ್ತಾರೆ. ಅದ್ರ ಜೊತೆಯಲ್ಲಿ ಕೂಡ ಎಲ್ಲರೂ ರಾಜಕೀಯ ಮಾಡ್ತಾರೆ, ಜಾತಿ ರಾಜಕೀಯ ಇಲ್ಲ ಅಂತಲ್ಲ. ಆದರೆ ನಾನು ಯಾವತ್ತೂ ಜಾತಿ ರಾಜಕೀಯ ಮಾಡೋದಿಲ್ಲ. ನಂದೇನು ಜಾತಿ ಇದ್ದರೂ ಕೂಡ ನನ್ನ ವಸ್ತಿಲಿ ಒಳಗಡೆ ಜಾತಿ ರಾಜಕೀಯ ಇರ್ತೈತೆ. ವಸ್ತಿಲಿ ಹೊರಗಡೆ ಬಂದರೆ ನಾನು ಎಲ್ಲ ಸಮಾಜದ ಮುಖಂಡರ ಜೊತೆಗೆ, ಎಲ್ಲ ಸಮಾಜದವ್ರ ಜೊತೆಗೆ ಬೆರೆಯುವಂಥ ಮನಸ್ಸು ನಂದು. ಕರಿಯಪ್ಪ ಅವರು MLA ಆದರೆ ದಬ್ಬಾಳಿಕೆ ಜಾಸ್ತಿ ಮಾಡ್ತಾರೆ ಅನ್ನೋಂಥ ಮಾತು ಈ ಕ್ಷೇತ್ರದ ಜನರ ಬಾಯಲ್ಲಿ ಕೇಳಿಬರ್ತಿದೆ ಇತ್ತೀಚೆಗೆ. ಅಲ್ಲ, ನಾನು MLAನೇ ಆಗಿಲ್ಲಲ್ಲ ದಬ್ಬಾಳಿಕೆ ಮಾಡೋಕ್ಕೆ. ಜನ ಯಾರು ಹೇಳ್ತಾರೆ? ನನ್ನ ವಿರೋಧ ಪಕ್ಷದವ್ರು ಕರಿಯಪ್ಪ MLA ಆದರೆ ದಬ್ಬಾಳಿಕೆ ಮಾಡ್ತಾರಂತ ಅಪೋಸಿಷನ್ ಇರೋಂಥ ಕಾಂಗ್ರೆಸ್ನವ್ರು ಇರ್ಬೋದು, JDSನವ್ರು ಇರ್ಬೋದು, ಅವರು ತಮ್ಮ ಓಟಿಗೋಸ್ಕರ ತಾವು ಗೆದ್ದೆ ಸಲುವಾಗಿ ಅವರು ಪ್ರಚಾರ ಮಾಡಿದ್ರೆ ನಂದೇನು ತಪ್ಪಲ್ಲ. ನಮ್ಮವ್ರು ಯಾರು ದಬ್ಬಾಳಿಕೆ ಮಾಡ್ತಾರೆ? ಯಾರನ್ನಾರು ಮರ್ಡ್ರ್ ಮಾಡ್ಯಾರ? ಯಾರ ಮನೆಗಾರು ಹೋಗಿ ಗಲಾಟೆ ಮಾಡ್ಯಾರ? ಯಾವುದೇ ನಾನು ಒಂದು ಸಮಾಜದವರು ಓಟ್ ಹಾಕಿದ್ರೆ ನಾನು MLA ಆಗೋಕ್ಕೆ ಸಾಧ್ಯನ? ಇಡೀ ಸಮಾಜ, ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಜನರ ಆಶೀರ್ವಾದ ಇದ್ರೇ MLA ಆಗೋದು ಕಷ್ಟ ಐತೆ. ವಿರೋಧ ಪಕ್ಷದವರು ಈಗಿರೋಂಥ ಕಾಂಗ್ರೆಸ್ಸು JDSನವರು ಹೆಂಗೆ ಬೇಕಂಗೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಸಮಾಜವನ್ನು ಒಡೆದಾಳುವಂಥ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ. ಆ ಥರ ನಾನು ಯಾವತ್ತೂ ಇನ್ನೊಂದು ಸಮಾಜ ಕುರುಬರಂದೇ ಓಟ್ ಹಾಕಿದ್ರೆ ನಾನು MLA ಹಂಗಲ್ಲ. ಬರೀ ಜನರಲ್ದವ್ರು ಓಟ್ ಹಾಕಿದ್ರೆ ಇಡೀ ಸಮಾಜನೇ ಓಟ್ ಹಾಕಿದ್ರೆ ಮಾತ್ರ MLA ಆಗಲು ಸಾಧ್ಯ. ಅದನ್ನು ಬೇರೆ ಬೇರೆ ಪಕ್ಷದವರು ಅದನ್ನು ಬಿಂಬಿಸ್ತಾರೆ. ಅದು ಹೆಚ್ಚಾಗಿ ಮೊನ್ನೆ ಎಲೆಕ್ಷನ್ನಲ್ಲಿ ಭಾಳಷ್ಟು ನನಗನ್ನಿಸಿದ ಮಟ್ಟಿಗೆ ಇಲ್ಲಿರುವಂಥ ಲೋಕಲಲ್ಲಿರುವಂಥ ಜನರಲ್ದವರು, ಅವ್ರ ಹೆಸರು ಹೇಳಂದ್ರೆ ಹೇಳ್ತೀನಿ, ಬೇಡ ಅದು ಹೇಳೋದು ನನಗೆ ಗೊತ್ತಿದೆ ಯಾರು ಹೇಳ್ತಾರಂತ. ಅವರು ಭಾಳ ಪ್ರಚಾರ ಮಾಡಿದ್ರು. ಯಾಕಂದ್ರೆ ಅವರು
ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಅವ್ರವ್ರ ಪಾರ್ಟಿಯಲ್ಲಿ ನನ್ನ ಹೆಸ್ರನ್ನ ಉಪಯೋಗ ಮಾಡ್ಕೊಂಡು ಅವ್ರು ಏನೋ ಲಾಭ ಆಗಿಬಿಡ್ತು ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಅವರೇ ತಾವು ಮನೆಯಲ್ಲಿ ಕೊಡುವಂಥ ಕೆಲಸ ಅವರಿಗೆ ಆಗಿದೆ. ಯಾಕಂದರೆ ಒಂದು ಬಟ್ಟು ನನ್ನ ಕಡೆ ತೋರಿಸಿದರೆ 4 ಬಟ್ಟು ಜನರನ್ನು ತೋರಿಸ್ತಾ ಎಂಬುದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ತಮ್ಮದು ರಾಜಕೀಯದಲ್ಲಿ ನಾವು ಏನಾರ ಹಂಪನಗೌಡನ MLA ಮಾಡಿಬಿಟ್ರ, ನಾಡಗೌಡನ MLA ಮಾಡಿಬಿಟ್ರ, ನಮಗೇನು ಕಿರೀಟ ಇಡ್ತಾರ, ನಾನು ದೊಡ್ಡ ಲೀಡ್ರ್ ಆಗಿಬಿಡ್ತಂತ ಏನು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅಂಥವ್ರು ಇವತ್ತು ಯಾವ ಪರಿಸ್ಥಿತಿಯಾಗಿದ್ದಾರಂತ ತಾವು ಯೋಚನೆ ಮಾಡ್ರಿ. ಅವ್ರು ಯಾರಂಬೋದು ನಮ್ಮ ಬಗ್ಗೆ ಏನು ಗುಂಡಗಿರಿ ಮಾಡ್ತಾರೆ, ಕರಿಯಪ್ಪನವರು MLA ಆಗಿಬಿಟ್ರ, ನಿಮ್ಮ ಕುರುಬರ ಮಂದಿಯೆಲ್ಲ ಹೊಲಗಳು ಮೇಯಿಸಿಬಿಡ್ತಾರೆ, ದೌರ್ಜನ್ಯ ಮಾಡ್ತಾರಂತೇಳಿ ಅವ್ರೂ ಹೊಲಗಳು ಇಲ್ಲ. ಇವತ್ತು ಮಾರ್ಕೊಂಡು ಇನ್ನೊಬ್ಬರ ಮನೆಗೆ ದುಡಿಯೋಕ್ಕೆ ಹೋಗೋ ಪರಿಸ್ಥಿತಿ ಅವ್ರಿಗಾಗಿತ್ತು ನಾನು ವಿರುದ್ಧ ಮಾತಾಡಿದರೆ. ಅಂಥ ಪರಿಸ್ಥಿತಿಯಲ್ಲಿ ಸುಮ್ಮನೆ ಒಬ್ಬ ಯಾರೇ ಆಗಲಿ ನಾನು ಇರ್ಬೋದು. ನಾನು ಇವತ್ತಿನ ಮಟ್ಟಿಗೆ ನಾನು 2 ಸಲ ಸೋತಿರ್ಬೋದು. 2 ಸಲ ಸೋತ್ರೆ ನನಗೆ ಯಾರು ಕೆಲಸ ಮಾಡ್ಯಾರ ಯಾರಿಲ್ಲ ಅಂಬೋದು ನನಗೆ ಗೊತ್ತಿದೆ. ಅದು ನಾನು ಅದನ್ನು ಯಾವುದೇ ಒಬ್ಬ ರಾಜಕಾರಣಿ ಆದರೂ ಡೈರೆಕ್ಟಾಗಿ ಇವನು ಮಾಡಿಲ್ಲ ಅಂತ ಹೇಳೋ ಪದ್ಧತಿ ಯಾರ್ಯಾರಿಗೂ ಸಾಧ್ಯ ಇಲ್ಲದ ಮಾತು. ನನಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ನನ್ನ ಅದೃಷ್ಟ ಇಲ್ಲ ಅಂಥೇಳಿ ನಾನು ಸೋತಿರ್ಬೋದು ಅಷ್ಟೇ. ನಾನು ಇನ್ನೊಬ್ಬ ಜಾತಿ ಬಗ್ಗೆ ಬ್ಲೇಮ್ ಮಾಡೋಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಈಗ ನೀವು ಒಂದು ವೇಳೆ ಕುರುಬ ಸಮುದಾಯವನ್ನು ಹೊರತುಪಡಿಸಿ ಲಿಂಗಾಯತ ಸಮುದಾಯದಲ್ಲಿ ಇದ್ದಿದ್ರೆ ಆ ಸಮುದಾಯದಿಂದ ನೀವೇನಾದರೂ ರಾಜಕೀಯಕ್ಕೆ ಬಂದಿದ್ರೆ ನೀವು ವಿಧಾನಸೌಧಕ್ಕೆ ಲಗ್ಗೆ ಇಡ್ಬೋದಿತ್ತಾ, ಅಥವಾ ಈಗ ನೀವು ಲಗ್ಗೆ ಇಡಕ್ಕೆ ಅದು ಕೂಡ ಒಂದು ರೀಸನ್ ಆಗ್ತಿತ್ತು? ಲಿಂಗಾಯತರ ಸಮಾಜ, ಕುರುಬರ ಸಮಾಜ, ಮಾದಿಗ ಸಮಾಜ ಅಂತ ಅರ್ಥ ಅಲ್ಲ. ಈಗ ಯಾರೇನು ಹುಟ್ಟಬೇಕಂದ್ರೆ ಇಂಥ ಸಮಾಜದಾಗ ಹುಟ್ಟಬೇಕಂತೇಳಿ ನಾವು ಅರ್ಜಿ ಹಾಕ್ಯಂದಿರಂಗಿಲ್ಲ. ನಾವು ಹುಟ್ಟಿದ ನಂತರ ಅದು ಕುಲಕಸುಬ ಮೇಲೆ ಯಾರ್ಯಾರ ಜಾತಿ ಆಧಾರ ಆಗೈತೆ ಅಂತ ಇದ್ರ ಮೇಲೆ ನಾವು ಲಿಂಗಾಯತರಾಗಿದ್ದರೆ ಹಂಗಿರ್ತಿದ್ದೆ. ಹಂಗಂದರೆ ಮತ್ತು ಇಡೀ ಇವತ್ತಿನ ಸಲ ಭಾಳಷ್ಟು ಜನ ಹಿಂದಕ್ಕಿರ್ಬೋದು. ಲಿಂಗಾಯತ ಸಮಾಜದಲ್ಲಿ ವೀರೇಂದ್ರ ಪಾಟೀಲ್ರಿದ್ದಾರೆ, ಭಾಳಷ್ಟು ಜನ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಈ ನೆಲದಲ್ಲಿ. ಅದನ್ನ ಮತ್ತು ಈ ಕುರುಬರ ಹೆಸರು ಹೇಳಿನೇ ಸಿದ್ದರಾಮಯ್ಯ ಅವರು 2 ಸಲ ಮುಖ್ಯಮಂತ್ರಿ ಆದರು. ಕುರುಬರ ಹೆಸರು ಹೇಳಿ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವ್ರ ಸಮಾಜಕ್ಕೆ ಏನು ಮಾಡಿದ್ದಾರೆ? ಲಿಂಗಾಯತ ಸಮಾಜದಲ್ಲಿ ಎಲ್ಲರೂ ಬಲಾಢ್ಯರಿದ್ದಾರೆ, ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ, ಅವ್ರಿಗೆ ರಾಜಕೀಯದ ಶಕ್ತಿ ಗೊತ್ತಿದೆ, ಇದ್ದಾರೆ. ಹೆಚ್ಚಿಗೆ ನಮ್ಮ ಲಿಂಗಾಯತ ಸಮಾಜದ ಜನರು MLA ಇದ್ದಾರೆ, MP ಇದ್ದಾರೆ. ಅದು ಅವರ ಜನರ ಆಶೀರ್ವಾದ ಇರ್ಬೋದು. ಎಲ್ಲ ಸಮಾಜದವ್ರು ಆಶೀರ್ವಾದ ಮಾಡಿದ ಮೇಲೆ ಅವರು MLA ಆಗ್ಯಾರ, MP ಆಗ್ಯಾರ, ಮಂತ್ರಿ ಆಗ್ಯಾರ. ಅವ್ರು ಒಂದೇ ಲಿಂಗಾಯತ ಸಮಾಜ ಓಟ್ ಹಾಕಿದ್ರೆ ಯಾರು ಯಾವತ್ತಿಗೂ MLAನೂ ಆಗಂಗಿಲ್ಲ, ಮಂತ್ರಿನೂ ಆಗಂಗಿಲ್ಲ. ಖಂಡಿತ. ನೀವು ಎಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯದವರು ನನಗೆ ಓಟ್ ಹಾಕಿಲ್ಲ, ಹಂಗಾಗಿ ನಾನು ಸೋತಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರಂತೆ ಜನ ಹೇಳ್ತಿದ್ರು. ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂತ ನಾನು ಎಲ್ಲಿ ಹೇಳಿಲ್ಲ. ಆದರೆ ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂದ್ರೆ 53,000 ಓಟ್ ನನಗೆ ಎಲ್ಲಿಂದ ಬಂದು? ನಮ್ಮ ಜನ ಎಷ್ಟಿದ್ದಾರೆ ಯೋಚನೆ ಮಾಡ್ಬೇಕಾ ಜನ? ಹಂಗೆ ಲಿಂಗಾಯತ ಸಮಾಜ ಹಾಕಿಲ್ಲ ಅಂದ್ರೆ 53,000 ಓಟ್ ತಗೊಳಕ್ಕಾಗತ್ತೆ? ಅದು ಒಂದು ತಿಂಗಳಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಗೆ ನನ್ನನ್ನು ಕರೆದು ಜಾಯಿನ್ ಮಾಡಿಸ್ಕೊಂಡು ಟಿಕೆಟ್ ಕೊಟ್ಟರು. ಒಂದೇ ತಿಂಗಳಲ್ಲಿ ಅಷ್ಟು ಜನ ನನಗೆ ಓಟ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಯಾರು ಲಿಂಗಾಯತರು ಹಾಕಿಲ್ಲ ಅಂತ ಅರ್ಥನ? ಲಿಂಗಾಯತ ಲೀಡ್ರ್ ಅಂತ ನಮ್ಮಲ್ಲಿ ಇಲ್ಲಿ ನಮ್ಮ ತಾಲೂಕದಲ್ಲಿ ಹೆಂಗೆ ಮಾಡಿಬಿಟ್ರು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಿನ್ನೂರು ತಾಲೂಕಿನಲ್ಲಿ ವಿಶೇಷವಾಗಿ ಜನರನ್ನು ಮತ ಬ್ಯಾಂಕ್ ಮಾಡ್ಕೊಂಬಿಟ್ರು. ಒಂದೊಂದು ಮತನ ಕಾಂಗ್ರೆಸ್ ಪಕ್ಷದವರು ಆ ಥರ ಮತ ಬ್ಯಾಂಕ್ ಮಾಡ್ಕೊಂಡು ಲಿಂಗಾಯತರು ವಿರೋಧಿ ಕರಿಯಪ್ಪ ಅಂತ ಬಿಂಬಿಸುವಂಥ ಕೆಲಸ ಹೆಚ್ಚಿಗೆ ಮಾಡ್ತಾರೆ ನಮ್ಮ ವಿರೋಧ ಪಕ್ಷದವರು. ಅದು ಅವ್ರಿಗೆ ಒಳ್ಳೆಯದಾಗಲಿ. ಸೊ ಕ್ಷೇತ್ರದಲ್ಲಿ ನಿಮಗೆ ಸೆಟ್ಲ್ಮೆಂಟ್ ರಾಜ ಅಂತ ಕರೀತಾರಂತೆ. ಯಾವ ವಿಷಯದಲ್ಲಿ ಸೆಟ್ಲ್ಮೆಂಟ್ ರಾಜ ಅಂತ? ಯಾವುದಾದ್ರೂ ಜಗಳಗಳಾದಾಗ ಅಥವಾ ಯಾರ್ಯಾರು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಕಿಲ್ಲ, ಕರೆಬಣ್ಣವ್ರ ಹತ್ರ ಹೋದ್ರೆ ಸಾಕು, ನಮ್ಗೆ ಸೆಟ್ಲ್ಮೆಂಟ್ ಮಾಡಿ ಕಳಿಸ್ಬಿಡ್ತಾರೆ. ಅದು ನಮ್ಮ ತಂದೆಯವ್ರ ಕಾಲದಿಂದನೂ ಬಂದಿದೆ. ನಮ್ಮ ತಂದೆಯವ್ರ ನಾಗಪ್ಪ ಅವ್ರ ಕಾಲದಿಂದನೂ ಇಲ್ಲಿ ನಮ್ಮ ತಂದೆಯವರು ಯಾರೇ ಬಂದರೂ ಕೂಡ ಅವ್ರು ತಮ್ಮ ಕಷ್ಟ ಸುಖ ಏನೇ ಹೇಳಿದ್ರು ಜಗಳ ಮಾಡ್ಕೊಂಡು ಬಂದರೆ ಅಂಥವ್ರನ್ನ ಸ್ಟೇಷನ್ಗೆ ಹೇಳಿ ನಮ್ಮವ್ರು ಇದ್ದಾರೆ ಅಂತ, ಯಾವುದೇ ಜಾತಿಯವ್ರು ಬಂದರೂ ಕೂಡ ನಮ್ಮವ್ರು ಇದ್ದಾರೆ ನಾವು ಬಗೆಹರಿಸು ಅಂತೇಳಿ ಅದನ್ನು ನಾನು ಕಂಟಿನ್ಯೂ ಯಾರೋ ಬರ್ತಾರೆ ಬಂದು ಕೂಡಲಿ ಹಿಂಗೆ ಐತೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋಗಲಾರ್ದೆ, ಕಂಪ್ಲೇಂಟ್ ಆಗಲಾರ್ದೆ, ಕೋರ್ಟ್ ಕಚೇರಿ ಅಡ್ಡಾಡ್ಬಾರ್ದು ಅಂತೇಳಿ ಇವ್ರಿಗೆ ಬೈತೀವಿ, ಅವ್ರಿಗೆ ಬೈತೀವಿ. ಬೈದು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ, ಮಾಡೋಲ್ಲ ಅಂತಲ್ಲ. ಇವತ್ತಿಗೂ ಆ ಕೆಲಸ ನಮ್ಮ ಹತ್ರ ಬಂದವರಿಗೆ ನಾವು ಏನು ಸಮಾಧಾನ ಮಾಡಿ ಹೇಳ್ಬೇಕು ಹೇಳುವಂಥ ಕೆಲಸ ಇವತ್ತಿಗೂ ಮಾಡ್ತೇನೆ, ಇಲ್ಲ ಅಂತಿಲ್ಲ. ಅಧಿಕಾರ ಇಲ್ಲದಾಗೂ ಕೂಡ ನಿಮ್ಮ ಮಾತು ಜನರು ಕೇಳ್ತಾರೆ, ಅಧಿಕಾರಿಗಳು ಕೇಳ್ತಾರೆ ಅಂದರೆ ಅದು ನಿಮ್ಮ ದರ್ಪ ಅಥವಾ ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವ? ದರ್ಪ ಅಂತಲ್ಲ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಜನ ಬರ್ತಾರೆ. ನಾನು ಯಾವುದೇ ಬಂದರೆ ಯಾವುದು ನ್ಯಾಯದ ಕಡೆ ಇರ್ತೈತೋ, ಯಾವುದು ತಪ್ಪು ಇರ್ತೈತೋ, ತಪ್ಪಿದ್ದವರಿಗೆ ಹೆಚ್ಚಿಗೆ ತಿಳಿಸಿ ಹೇಳುವಂಥ ಕೆಲಸ ಮಾಡ್ತೀವಿ. ಅಷ್ಟು ಮುಖ್ಯ ಅವ್ರಿಗೆ ಕೇಳಲಿಲ್ಲ ಅಂದರೆ ಆಫೀಸರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಹಿಂಗಿದೆ, ಏನಾರು ನೀವು ಸರಿ ಮಾಡೋಕ್ಕಾದ್ರೆ ಮಾಡಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ
ನಾನು ಎಲ್ಲ ತಾಲೂಕಾದಲ್ಲಿ ಇರ್ಬೋದು, ಜಿಲ್ಲಾದಲ್ಲಿ ಇರ್ಬೋದು, ಯಾವ ಆಫೀಸರಿಗೆ ಕೂಡ ನಾನು ಯಾವ ಥರ ಮಾತಾಡ್ತೀನಿ ಅಂಬೋದು ಅವ್ರ ಆಫೀಸರಿಗೆ ಕೇಳಿದ್ರೆ ಹೇಳ್ತಾರೆ. ನಮ್ಮದು ನಡೆ ನುಡಿ ಬಗ್ಗೆ ನಮ್ಮ ಸಿನ್ನೂರು ತಾಲೂಕಲ್ಲಿ ಭಾಳಷ್ಟು ಜನ ಈಗೇನು 94ರಲ್ಲಿದ್ದ ಕೆಲಸ ಮಾಡಿ ಹೋಗಿದ್ದಾರೆ, ಬೇರೆ ಊರಲ್ಲಿ ಕೂಡ ಇದ್ದಾರೆ. ನನಗೆ ಎಲ್ಲೇ ಹೋದರೂ ಕೂಡ ಸರ್ ನಮಸ್ಕಾರ ಅಂತ ಅಂಬೋದವರೆಗೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಜನರ ಆಶೀರ್ವಾದದಿಂದ ಎಲ್ಲ ಆಫೀಸಲ್ಲಿ ಕೂಡ ನನಗೆ ಯಾವುದೇ ಸಣ್ಣ ಕೆಲಸ ಹೇಳಿದ್ರು ದೊಡ್ಡ ಕೆಲಸ ಹೇಳಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಅದು ರೆಸ್ಪಾನ್ಸ್ ಯಾಕೆ ಮಾಡ್ತಾರೆ ಅಂದರೆ ನನ್ನಿಂದ ಜನ ಇದ್ದಾರೆ ಅಂಬೋದಕ್ಕೋಸ್ಕರ ನನಗೆ ಎಲ್ಲ ಆಫೀಸರು ರೆಸ್ಪಾನ್ಸ್ ಮಾಡುವಂಥ ಕೆಲಸ ಇರುತ್ತೆ. ಅವರಿಗೆ ರಾಜಿ ಮಾಡುವ ಸಂದರ್ಭದಲ್ಲಿ ಒಬ್ರು ಒಳ್ಳೆಯವರಾಗ್ತೀವಿ, ಒಬ್ರು ಕೆಟ್ಟವರಾಗ್ತೀವಿ. ಅದಂತೂ ಸಹಜ, ನೀವು ಹೇಗೆ ನಿಭಾಯಿಸ್ತೀರಿ? ಸಹಜ ಅದು ರಾಜಕೀಯದಲ್ಲಿ. ಈಗೇನು ಪಂಚಾಯತಿ ನಾವು ಯಾರೇ ಬಂದರೂ ಮಾಡ್ತೀವಲ್ಲ, ಒಬ್ರಿಗೆ ಕೆಟ್ಟಾಗೋದಂತೂ ಕಷ್ಟ. ನನಗನ್ನಿಸ್ತೈತೆ ಒಂದೊಂದು ಸಲ ನಾನು ಈ ಪಂಚಾಯತಿ ಮಾಡಿ 2 ಎಲೆಕ್ಷನ್ ಸೋತೀನಿ ಅನ್ನೋ ಅನ್ಸಕತ್ತೈತಿ. ಯಾಕಂದರೆ ಈ ಸಿನ್ನೂರು ತಾಲೂಕಿನಲ್ಲಿ ನಾನು ನೋಡ್ತೀನಿ, ಹಿರಿಯರಾದಂಥ ನಮ್ಮ ಶಾಸಕರು ಹಂಪನಗೌಡರು ಇದ್ದಾರೆ. ಅವರು ಎಲೆಕ್ಷನ್ನಲ್ಲಿ ಓಡಾಡೋದು ಬಿಟ್ಟರೆ ಬೇರೆ ಉಳಿದ ದಿನಗಳಲ್ಲಿ ಅವ್ರ ಮನೆ ಹತ್ರ ಯಾರು ಹೋದರೂ ಕೂಡ ಸಿಗಲ್ಲ ಅಂತ ಜನ ಇವತ್ತಿಗೆ ಹೇಳ್ತಾರೆ. ಆದರೆ ಅವರು 5 ಸಲ MLA ಆಗ್ತಾರೆ. ಅವ್ರ ಅದೃಷ್ಟ ಮತ್ತು ಅವರಿಂದಿರುವಂಥ ಜನರ ಆಶೀರ್ವಾದದಿಂದ 5 ಸಲ MLA ಆಗ್ಯಾರ. ಆದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಪಂಚಾಯತಿ ಮಾಡಿ ನಾನು ಸೋಲಕತ್ತೀನಿ ಅಂತ ನನಗನ್ಸುತ್ತೆ. ಪಂಚಾಯತಿ ಮಾಡೋದು ಬಿಟ್ಟರೆ ನಾನು ಏನಾರು MLA ಆಗ್ಬೋದು ಅನ್ನೋಂಥ ಒಂದೊಂದು ಸಲ ಆಲೋಚನೆ ಮಾಡ್ತೀನಿ. ಅಂದರೆ ನೀವು ಹೇಳ್ತಿದ್ರಿ ಫುಲ್ ಟೈಮ್ ರಾಜಕೀಯ ಮಾಡ್ತೀವಿ, ಫುಲ್ ಟೈಮ್ ಸಮಾಜ ಸೇವೆ ಮಾಡ್ತಿದ್ದೀವಿ, ಆದರೂ ನಮ್ಗೆ ಅವಕಾಶ ಸಿಗ್ತಿಲ್ಲ. ಯಾರೋ ಪಾರ್ಟ್ ಟೈಮ್ ಮಾಡ್ತಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ತಿದೆ ಅಂತ. ನನಗೆ ಒಂದು ಮಾಹಿತಿ ಏನು ಅನಿಸ್ತು ಅಂದರೆ ಸರ್, ಕೆಲವರು ನನಗೆ ಹೇಳಿದ್ದೇನೆಂದರೆ ನಿಮ್ದು ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೊಂದಿಬ್ಬರು ಹೇಳಿದ್ದೇನೆಂದರೆ ಅವ್ರನ್ನ ಅವ್ರ ಹಿಂದೆ ಇರೋರೆ, ಅವರ ಬೆಂಬಲಿಗರೇ ಅಪಪ್ರಚಾರ ಮಾಡಿ ಅವ್ರನ್ನ ಹಿಂದಿಕ್ತಿದ್ದಾರೆ ಅಂತ. ಎಷ್ಟು ಸತ್ಯ? ಸಹಜ ಇರ್ಬೋದು, ಇಲ್ಲ ಅಂತ ನಾನು ಒಪ್ತಾ ಇಲ್ಲ. ಈಗ ಎಲ್ಲ ಜನರು ನನ್ನಿಂದ ಇರೋರೆಲ್ಲರೂ ಒಳ್ಳೆಯವರು ಅಂತ ನಾನು ಹೇಳೋಕ್ಕಾಗಿಲ್ಲ. ನಮಗೆ ಈ ಫೀಲ್ಡ್ನಾಗ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾರೋ ಒಬ್ರು ಕೆಟ್ಟದ್ದು ಮಾಡ್ಯಾರ ಅಂತೇಳಿ ಈ ಕರೆಯಪ್ಪವ್ರು ಮಾಡ್ತಾರೆ, ಇಲ್ಲ ನಮ್ಮ ಬಡವರ ಬಾರ್ಕೋಲು TV ಚಾನಲ್ಲರು ಅನ್ಯಾಯ ಮಾಡ್ತಾರಂದರೆ ಅದು ತಪ್ಪು ಅಂತ ನನ್ನ ಉದ್ದೇಶ. ಯಾರು ಮಾಡ್ತಿರ್ಬೋದು. ಈಗ ಹಂಪನಗೌಡರಿಂದಿರೋರು ದೌರ್ಜನ್ಯ ಮಾಡ್ತಾರೆ, ಮಾಡೋಂಗಿಲ್ಲ ಅಂತ ನಾನು ಹೇಳಂಗಿಲ್ಲ. ಅವರಿಂದಿರೋರು ಎಲ್ಲರೂ ಒಳ್ಳೆಯರ, ನಾಡಗೌಡರಿಂದಿರೋರು ಎಲ್ಲರೂ ಒಳ್ಳೆಯರಿದ್ದಾರೆ. ಇರೋದು ರಾಜಕೀಯದಲ್ಲಿ ಸಹಜ. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಈ ಇಂಥ ಫೀಲ್ಡ್ ಇದು ರಾಜಕೀಯ ಅಂದರೆ. ನಿಮ್ಮ ಬೆಂಬಲಿಗರೇ ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದ್ಕೊಳ್ಳಿ, ಅವ್ರಿಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ? ನನ್ನ ಗಮನಕ್ಕೆ ಬಂದಿದ್ದರೆ ನಾನು ಭಾಳಷ್ಟು ಸಲ ಸ್ಟೇಷನ್ನಲ್ಲಿ ಕೂಡ, ಈಗ ಸಿನ್ನೂರು ತಾಲೂಕಿನಲ್ಲಿ ಕೆಲವು ಹೋಟ್ಲುಗಳಲ್ಲಿ ಇರ್ಬೋದು, ಕಟಿಂಗ್ ಶಾಪಲ್ಲಿ ಇರ್ಬೋದು, ನಮ್ಮ ಸುಕಾಲ್ಪೇಟರ್ ಅಂತೇಳಿ ಭಾಳ ಜನ ಹೆಸರು ಹೇಳಿಕೊಂಡು ದೌರ್ಜನ್ಯ ಮಾಡಿಲ್ಲ ಅಂತ. ನಾನು ಇತ್ತಿತ್ತಾಗಿ ಸುಮಾರು 8-10 ವರ್ಷದಿಂದ ಯಾರಾದರೂ ನನಗೆ ರಾತ್ರಿ 12-1ಕ್ಕೆ ಫೋನ್ ಮಾಡಿದ್ರೆ, ಸರ್ ಹಿಂಗೆ ನಿಮ್ಮ ಸುಕಾಲ್ಪೇಟರ್ ಇಲ್ಲಿ ಗಲಾಟೆ ಮಾಡ್ತಾರೆ ಅಂದ್ರೆ ಸ್ಟೇಷನಿಗೆ ಕೊಡ್ರಿ, ಇಲ್ಲ ಕೂಡ್ಸ್ರಿ, ನಾವು ಬರ್ತಂತೇಳಿ. ಈಗ ಅದು ಅಂಥವ್ರು ಯಾರಿದೆ ಎಲ್ಲರೂ ಬಂದು ಕಾಸಿ ಅವ್ರು ಏನೋ ಮಾಡಿದ್ರೆ ಅದು ಸುಕಾಲ್ಪೇಟೆ ಹೆಸರು ಹೇಳಿ ಬದಲಾವಣೆ ಮಾಡುವಂಥ ಕೆಲಸ ಭಾಳಷ್ಟು ಜನ ಮಾಡ್ತಾರೆ ಬೇರೆ ತಾಲೂಕದವ್ರು. ಆದರೆ ನಮ್ಮಲ್ಲಿರುವಂಥವ್ರು ಅಂಥವ್ರು ಯಾರು ದೌರ್ಜನ್ಯ ಮಾಡೋರು ಇಲ್ಲ. ಈಗ ಮಾಡೋದೂ ಇಲ್ಲ. ಸುಮ್ಮನೆ ನಾನು ಅದೇ ಹೇಳಿದ್ನಲ್ಲ, ಈ ಎಲ್ಲ ಪಕ್ಷದವರು ತಮ್ಮ ಓಟಿಗೋಸ್ಕರ, ತಾವು ಗೆದೆಗೋಸ್ಕರ ಯಾರ್ಯಾರನ್ನೋ ಬಲಿಪಸು ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಅವರಿಗೆ ಖುಷಿ ಅನ್ನೋ ವಿಷಯ ಇರುತ್ತೆ ಬೇರೆ ಪಕ್ಷದ. ಈಗ ಸ್ವಲ್ಪ ರಾಜಕೀಯ ಜೀವನ ಕಡೆ ಬರೋದಾದರೆ, ತಾವು 2013ರಲ್ಲಿ BSR ಪಕ್ಷದಿಂದ ಸ್ಪರ್ಧೆಗಿಳಿತೀರಿ, 2ನೇ ಸ್ಥಾನವನ್ನು ಕೂಡ ಪಡಿತೀರಿ. ಆ ಚುನಾವಣೆ ನಿಮಗೆ ಯಾವ ರೀತಿ ಅನುಭವವನ್ನು ಕಲಿಸ್ಕೊಡ್ತು? 2013ರಲ್ಲಿ ನಾನು ಅದಕ್ಕಿಂತ ಬಿಫೋರ್ ಕಾಂಗ್ರೆಸ್ಸಲ್ಲಿ ಇದ್ದ ನಂತರ ಈ ರಾಜ್ಯದ BSR ಪಕ್ಷ ಸಂಸ್ಥಾಪಕರಾದಂಥ ಜನಾರ್ದನ್ ರೆಡ್ಡಿ ಅವರು ಮತ್ತು ನಮ್ಮ ಶ್ರೀರಾಮುಲು ಅವರು ಪಕ್ಷ ಕಟ್ಟಿದರು. ನಾನು ಮೊದಲಿಂದ ಅವ್ರ ಜೊತೆಗೆ ಅನ್ಯೋನ್ಯವಾಗಿರೋದ್ರಿಂದ ಅವರು ನನ್ನ ಪಕ್ಷಕ್ಕೆ ಕರೆದು ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಟಿಕೆಟ್ ಘೋಷಣೆ ಮಾಡಿದರು. ಆದರೂ ನನ್ನ ಜೊತೆ ಭಾಳಷ್ಟು ನಾನು ಕೆಲಸ ಮಾಡಿದೆ. ಜನ ನನಗೆ ಆಶೀರ್ವಾದ ಮಾಡಲಿಲ್ಲ. ಅಂದರೆ ನೆಕ್ಸ್ಟು ಇನ್ನೊಂದು ಸಲ ಮಾಡ್ಬೋದು ಅಂಥೇಳಿ ನಾನು ಭಾಳಷ್ಟು ಹೇಳಿದೆ. ಆದರೆ ನಾನು ರಾಜಕೀಯದಲ್ಲಿ ನಾನು ಎಲ್ಲ ಯುವ ಮಿತ್ರರಿಗೆ ಒಂದು ಹೇಳ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ನಾವು ಏನಾದ್ರು ಬೆಳಿಬೇಕಂದ್ರೆ ನಮ್ಮ ತಂದೆಯವರಿದ್ದರೆ ನಾನು ಇವತ್ತು ಯಾವ ಮಟ್ಟಕ್ಕೆ ಓದ್ತಿದ್ದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಯಾರಾದರೂ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ತಂದೆ ತಾಯಿ ಇದ್ದಾಗೆ ನಾವು ಏನಾದರೂ ಸಾಧನೆ ಮಾಡಬೇಕು. ಅವತ್ತು ಮೆಟ್ಟಲತ್ತಿ ನಿಂತರೆ ಮಾತ್ರ ನಿಜ, ಅದು ಮಾತ್ರ ಪೂರ ಅನುಭವ ಆಗಿದೆ.
ಅವತ್ತಿನ ದಿವಸ 2013 ನಮ್ಮ ತಂದೆಯವರಿದ್ದರೆ ನಾನು ಅವತ್ತೇ MLA ಆಗೋದು. ಎಲ್ಲ ಯುವಕರು ಅರ್ಥ ಮಾಡ್ಕೋಬೇಕು. ನಮ್ಮ ತಂದೆ ತಾಯಿ ಯಾವಾಗ ಗಟ್ಟಿರ್ತಾರೋ ಅವಾಗೇ ನಾವು ಸ್ಟ್ಯಾಂಡಾಗಿ ನಿಲ್ಲುವಂಥ ಕೆಲಸ, ಎದುರಿಸುವಂಥ ಕೆಲಸ ಮಾಡಬೇಕು. ತಂದೆ ಆಶೀರ್ವಾದ ಇದ್ದರೆ ಮಾತ್ರ ನಾವು ಏನಾದ್ರು ಸಾಧನೆ ಮಾಡಲು ಸಾಧ್ಯ ಅಂಥೇಳಿ ನಾನು ಯುವಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಆದಮೇಲೆ ಎರಡನೇ ಸರಿ ಮತ್ತೆ ಕಾಂಗ್ರೆಸ್ಗೆ ಬರ್ತೀರಿ. ಕಾಂಗ್ರೆಸ್ಸಲ್ಲಿ ನಿಮಗೆ ಟಿಕೆಟ್ ಸಿಗುವ ನಿರೀಕ್ಷೆ ಬೇರೆ ಇತ್ತು. ಎಲ್ಲಿ ನಿಮಗೆ ಮೋಸ ಆಯ್ತು? ಎಲ್ಲರೂ ಅಂದ್ಕೊಳ್ತಿದ್ರು ಈ ಸಾರಿ ಎರಡನೇ ಸ್ಥಾನ ಬಂತು ಮತ್ತು ಅವರಿಗೆ ಕೊಡ್ತಾರೆ ಅನ್ನೋವಂಥ ನಿರೀಕ್ಷೆ ಇತ್ತು, ಆದರೂ ನಿಮಗೆ ಸಿಗಲಿಲ್ಲ. ಅದಕ್ಕೆ ನೇರ ಸಿದ್ದರಾಮಯ್ಯನವರು ಹೊಣೆ ಆಗ್ತಾರೆ ಅಂತ ಜನ ಮಾತಾಡ್ತಿದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? 2013 ಮೊನ್ನೆ ನನಗೆ ಟಿಕೆಟು ಕೊಡೋ ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನಾನು ಯಾಕೆ ಬಂದೆ ಅಂದರೆ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಯಾರೇ ರಾಜಕೀಯ ಮಾಡಿದ್ರು ಕೂಡ ಅವ್ರಿಗೊಬ್ಬ ಗಾಡ್ ಫಾದರ್ ಇರ್ತಾರೆ. ನನ್ನ ಗಾಡ್ ಫಾದರ್ ಸಿದ್ದರಾಮಯ್ಯವರು ಅಂತ ತಿಳ್ಕೊಂಡಿದ್ದೆ. ನಾನು ಅದು ಮೊದಲೇ ಹೆಜ್ಜೆ ಸಿದ್ದರಾಮಯ್ಯನವರು ನನ್ನ ಗಾಡ್ ಫಾದರ್ ಅಂತ ಏನು ತಪ್ಪು ತಿಳ್ಕೊಂಡು ಕಾಂಗ್ರೆಸ್ನಲ್ಲಿ ಪಾದಾರ್ಪಣೆ ಮಾಡಿದೆ. ಅದು ನಂದು ಮೊದಲನೇ ದೊಡ್ಡ ತಪ್ಪು. ಯಾಕಂದರೆ ಅದು ಹಿರಿಯರು ಹೇಳ್ತಾರೆ, ಕುಲವೈರಿ ನೀರಿಗೆ ಪಾಚುವೈರಿ ಅಂತ. ಅದು ನಿಜ. ಸಿದ್ದರಾಮಯ್ಯನವರು ಟಿಕೆಟ್ ಕೊಡ್ತಾರೆಂಬ ಆಸೆಗೆ ಮಸ್ಕಿ ಬೈ ಎಲೆಕ್ಷನಲ್ಲಿ ನಾನು ಭಾಳ ಕಷ್ಟಪಟ್ಟು ಎಲೆಕ್ಷನ್ ಮಾಡಿದೆ. ಯಾವ ಉದ್ದೇಶಕ್ಕೆ ಮಾಡಿದೆ ಅಂದರೆ, ಮುಂದೆ ನನಗೊಂದು ದಿವಸ ಈ ಎಲೆಕ್ಷನ್ನಲ್ಲಿ ಬಸನಗೌಡ ಗೆದ್ದರೆ ಮುಂದೆ ನನಗೆ ಟಿಕೆಟ್ ಕನ್ಫರ್ಮ್ ಆಗ್ಬೋದು. ಯಾಕಂದ್ರೆ ಹಿರಿಯರಾದಂಥ ಅಂಪನಗೌಡರು 4 ಸಾರಿ MLA ಆಗಿದ್ದರು, ಸೋತಿದ್ರು. ಅವಾಗ ನನಗೆ ಕೊಡ್ಬೋದು, ಅವ್ರಿಗೆ ವಯಸ್ಸಾಗಿದೆ ಅಂತ ಆಸೆ ಭಾಳ ಇತ್ತು. ಆದರೆ ಸಿದ್ದರಾಮಯ್ಯನವರು ಖಂಡಿತ ನನಗೆ ಹೇಳಿದ್ರು, ನಿನಗೆ ಟಿಕೆಟೇ ಕೊಡೋಕ್ಕಾಗಲ್ಲ, ನಾನು ಮುಂದೆ ಏನಾರು ಮಾಡ್ತೀನಿ, ನೀನು ಟಿಕೆಟ್ ಕೇಳಬೇಡ ನನಗೆ ಅಂತಂದರು. ಸರಿಯಾ ಬಿಡ್ರಿ ಅಂತ ಸುಮ್ಮನೆ ಇದೆ. ಆದರೂ ಆವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರು, ಆವಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ DK ಶಿವಕುಮಾರ್ ಇದ್ದರು. DK ಶಿವಕುಮಾರ್ ಹತ್ರ ಕೂಡ ನಾನು, ಸರ್ ನೀವು ರಾಜ್ಯಾಧ್ಯಕ್ಷರಿದ್ರಿ, ನನಗೆ ಕಲ್ಯಾಣ ಕರ್ನಾಟಕದಲ್ಲಿ 40 ಸೀಟ್ ಇದ್ದಾವೆ, 40 ಸೀಟದಲ್ಲಿ ನಮ್ಮ ಸಮಾಜ ದೊಡ್ಡ ಸಮಾಜ, ಎಲ್ಲರೂ ಕೇಳೋದೇ ಸಮಾಜ ವತಿಯಿಂದನೇ ಟಿಕೆಟ್ ಕೇಳ್ತಾರೆ. ಯಾವುದೇ ಸಮಾಜ ಇರಲಿ, ಸಮಾಜವನ್ನು ತೋರಿಸಿ ಟಿಕೆಟ್ ಕೇಳುವಂಥ ಕೆಲಸ ಯಾವುದಾದ್ರೂ ಇದ್ದರೆ ಅದು ರಾಜಕೀಯದಲ್ಲಿ ಇರುತ್ತೆ. ನಾನು ಅದೇ ಥರ DK ಶಿವಕುಮಾರ್ ಅವರಿಗೆ ಕೇಳಿದೆ, ಸರ್ ನೀವು ರಾಜ್ಯಾಧ್ಯಕ್ಷರಿದ್ದರೆ ಹಿಂಗಿಂಗೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಬಿಟ್ಟಿದ್ದೆ. ನಾನು ಕಂಪ್ಲೀಟ್ ಕಲ್ಯಾಣ ಕರ್ನಾಟಕದಲ್ಲಿ 40 ಸೀಟ್ನಲ್ಲಿ ಯಾವ ಕಮ್ಯುನಿಟಿಗೆ ಎಷ್ಟು ಟಿಕೆಟ್ ಕೊಡ್ತಾರಂತ ಕೂಡ ಹೇಳಿದೆ ನಾನು. ಸತೀಶ್ ಜಾರಕಿಹೊಳಿ ಅವರು ಸರಿಯಾ ಒಪ್ಕೊಂತೀನಿ ನಾನಂತನೂ ಹೇಳಿದ್ರು ಅವರು. ಆದರೆ ಟಿಕೆಟ್ ಕೊಡೋದು ನಮ್ಮ ಕೈಯಾಗಿಲ್ಲ ಅಂತಂದರು. DK ಅವರು ಹೇಳಿ ಏನಂದ್ರು ಗೊತ್ತಾ, ನೀನು ಏನಾರ ಟಿಕೆಟ್ ನಿಂದು ಬೇಕಂದರೆ ನೀನು ನಿಮ್ಮ ಸಿದ್ದರಾಮಯ್ಯನ ಹತ್ರ ಕೇಳಬೇಕು ಹೊರತು ನನ್ನ ಹತ್ರ ಬರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅಂದರೆ ಇದರ ಅರ್ಥ, ನಾನು ರಾಜ್ಯಾಧ್ಯಕ್ಷರ ಜೊತೆಗಿದ್ದರೆ ಅವತ್ತು ಟಿಕೆಟ್ ನನಗಾಗೋದು. ನಾನು ಈ ನಮ್ಮವರಂತ ಏನು ಓದ್ನಲ್ಲ, ನಮ್ಮವರಿಂದನೇ ನಾನು ಕಲಸಾಗಿದ್ದೀನಿ ಅಂತ ಒಂದೊಂದು ಸಲ ಅನಿಸ್ತೈತೆ ನನಗೆ. ನನಗೆ ಇನ್ನೊಂದು ಗೊಂದಲಕ್ಕೀಡಾದಂಥ ವಿಚಾರ ಏನಂದರೆ, ನೀವು ಆ ಸಮಯದಲ್ಲಿ ಕಾರ್ಯದರ್ಶಿ ಇರ್ತೀರಿ, ಪಕ್ಷದ ಕಾರ್ಯದರ್ಶಿ. ಆ ಸಮಯದಲ್ಲಿ ಬಸನಗೌಡ ಬಾದರ್ಲಿ ಅನ್ನೋ ವ್ಯಕ್ತಿಯವ್ರನ್ನ ನೀವು ಜನಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತೀರಿ, ಅವ್ರನ್ನ ಪರಿಚಯ ಮಾಡಿಸ್ತೀರಿ, ಅವ್ರ ಜೊತೆಗೆ ಓಡಾಡ್ತೀರಿ. ಆದರೆ ಅವರಿಗೆ ಒಂದಿಷ್ಟು ಒಳ್ಳೆ ಸ್ಥಾನಗಳು ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಮ ಪಕ್ಷದ ಕೆಲವೊಂದು ವ್ಯಕ್ತಿಗಳು ಮಾತಾಡ್ಕೋತಾ ಇದ್ದಾರೆ. ನಿಮ್ಮ ಹಿಂದಿನ ಬೆಂಬಲ ಬಸನಗೌಡ, ನಾನು 94ರಲ್ಲಿದ್ದ ರಾಜಕೀಯ ಮಾಡ್ತೀನಿ. ಅದೇ ಸರ್, ನೀವು ಅವ್ರನ್ನ ಕರ್ಕೊಂಡು ಓಡಾಡ್ತೀರಿ. ನಾನು ಅವ್ರನ್ನ ಕರ್ಕೊಂಡು ಓಡಾಡೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿರಲಿ, ಯಾವುದೇ ನ್ಯಾಷನಲ್ ಪಕ್ಷದಲ್ಲಿ ಏನಾಗಿದ್ದಾವೆ ಅಂದರೆ 3-3, 4-4 ಗುಂಪಾಗಿದ್ದಾವೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ. ಬಸನಗೌಡನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅವನು ರಾಜ್ಯ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ. ಹಂಗಾಗಿ DK ಅವ್ರ ಜೊತೆಗೆ ಒಡನಾಟ ಚೆನ್ನಾಗಿತ್ತು. ಇದ್ರ ಮೇಲೆ DK ಅವರು ಆತನ MLC ಮಾಡಿದ್ದಾರೆ. ಆದರೆ ಒಂದು ನಾನು ಬಸನಗೌಡನ ಬಗ್ಗೆ ಮೆಚ್ಚಬೇಕಾದಿಷ್ಟೇ, ಈ ವಯಸ್ಸಿನಲ್ಲಿ ಕೂಡ ಅಷ್ಟು ಓಡಾಡಿ ರಾಜ್ಯಾಧ್ಯಕ್ಷ ಆಗಿ ಇವತ್ತಿನ ದಿವಸ ನಮ್ಮೆದುರಿಗೆ, ಅಂದರೆ ಆ ಬಸನಗೌಡನ ವಯಸ್ಸಿನ ಮಗ ಇದ್ದಾನೆ ನಾನು. ಈ ವಯಸ್ಸಿನಲ್ಲಿ DK ಅವರು ಅವ್ರನ್ನ ಬೆಳೆಸುವಂಥ ಕೆಲಸ ಬಸನಗೌಡನ ಮಾಡಿರೋದಾರು ಯಾರಾದರೂ ಇದ್ದರೆ ಅದು DK ಶಿವಕುಮಾರ್ ಅವ್ರನ್ನ ಬೆಳೆಸಿದ್ರು. ಯಾಕಂದರೆ ಒಬ್ಬರು ಗಾಡ್ ಫಾದರ್ ಅಂದರೆ ಇರ್ಬೇಕಂತ ನಾನು ಆಲಿ ಹೇಳಿದೆ. ಗಾಡ್ ಫಾದರು ಇದ್ದರೆ ನಾವು ರಾಜಕೀಯದಲ್ಲಿ ಬೆಳೆಯಲು ಸಾಧ್ಯ. ಅದರಂಗೆ ಬಸನಗೌಡಗ DK ಅವರಿದ್ದಾರೆ, ಮಾಡಿದ್ದಾರೆ, MLC ಆಗಿದ್ದಾನೆ. ಇದೇ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಸನಗೌಡ MLC ಮಾಡಬಾರ್ದು ಅಂತೇಳಿ ಡೆಲ್ಲಿ ತಾನು ಹೋದರು. ಡೆಲ್ಲಿ ತಾನು ಹೋಗಿ ಅವನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೋಗಿದ್ರು ಕೆಲವು ಜನ, ಕಾಂಗ್ರೆಸ್ನವರು ಹೋಗಿದ್ರು. ಆದರೆ ಅಲ್ಲಿಂದ ಹೋಗಿ ಅವರಿಗೆ ಜಾತಿ ಅಡ್ಡ ಬಂತು. ಅಲ್ಲಿ ನಮ್ಮವನು ಎಲ್ಲೇ ಒಬ್ಬನಿದಾನ ಬೆಳೀಲಿ ಅಂತೇಳಿ ವಾಪಸ್ ಬಂದರು. ಅದೇ ನಮ್ಮವ್ರು ಯಾರು ಆಗಿದ್ರೆ ಮೊದಲು ಇವನು ಕಲಾಸ ಮಾಡಮಂತಿದ್ರು. ಈ ಥರ ಇದೆ ರಾಜಕೀಯದಲ್ಲಿ. ಅಲ್ಲಿಂದ ನೀವು ಮತ್ತೆ BJP ಬರ್ತೀವಿ.
ಮತ್ತೆ ನಿಮ್ಗೊಂದು ಟಿಕೆಟ್ ಸಿಗುತ್ತೆ? ನಾನು ಕಾಂಗ್ರೆಸ್ ಬಿಟ್ಟ ನಂತರ ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಿದ್ರು. ಹೇಳಿದ ಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನು ಮನೆಯಲ್ಲೇ ಇದ್ದೇನೆ. ಅದಾದ ನಂತರ ಎಲ್ಲ ನಮ್ಮ ಕಾರ್ಯಕರ್ತರು ಭಾಳ ಒತ್ತಾಯ ಮಾಡಿದರು, ಬಿ ಜೆ ಪಿಗೆ ಹೋಗೋಣ, ಬಿ ಜೆ ಪಿಯಲ್ಲಿ ಅಂತ. ಇಲ್ಲ, ನಾನು ಬಿ ಜೆ ಪಿಯಲ್ಲಿ ನಾನು ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ನಿಯತ್ತಾಗಿ ಪಕ್ಷಕ್ಕೆ ಮಾಡ್ತೀನಿ. ನಾನು ಯಾವನ ಹತ್ರ ₹1 ತೊಗೊಳಂಗಿಲ್ಲ. ನಂದು ಸ್ವಂತ 1 ಲೀಟ್ರ್ ಡೀಸೆಲ್ ಇವತ್ತಿಗೂ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಯಾವ ಎಲೆಕ್ಷನ್ ಮಾಡಲಿ, ಯಾವುದೇ ಬೈ ಎಲೆಕ್ಷನ್ ನನಗೆ ಕೊಟ್ಟಂಥ ಕೆಲಸ ನಿಯತ್ತಾಗಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಆದರೆ ಕಾಂಗ್ರೆಸ್ನವರು ನನಗೆ ಯಾಕೆ ಗುರುತಿಸ್ಲಿಲ್ಲ ಅಂತ ಈಗ ಅದೇ ಹೇಳಿದ್ನಲ್ಲ, ಜಾತಿನೇ ವೈರಿ ಅಂತ. ಆ ಥರ ನಮ್ಮ ಜಾತಿಯಲ್ಲಿ. ಆದರೆ ಜನರಲ್ ಯಾವುದೇ ಇದ್ದರೂ ಕೂಡ ದೊಡ್ಡ ಜಾತಿಯಲ್ಲಿದ್ದರು ನಮ್ಮವನೊಬ್ಬನು ಬೆಳೀಲಿ ಎಂಬ ವಿಶ್ವಾಸ ಇದೆ. ಅದು ನಮ್ಮ ಸಣ್ಣ ಕಮ್ಯುನಿಟಿಗೊಳಗೆ ಬೆಳಿಬಾರ್ದಂಬೋರು ಭಾಳ ಜನ ಇರ್ತಾರೆ. ಸರ್, ಈಗ 2023ರ ಚುನಾವಣೆಯಲ್ಲಿ ನೀವು BJP ಮೂಲಕ ಸ್ಪರ್ಧಿಸಿದ್ರು. ಆ ಕ್ಷಣದಲ್ಲಿ ಸಚಿವರು ಇರ್ತಾರೆ, ಶಾಸಕರು ಇರ್ತಾರೆ, ಅವರನ್ನು ದಾಟ್ಕೊಂಡು ನೀವು ಬರ್ತೀರಿ 2ನೇ ಸ್ಥಾನಕ್ಕೆ, ತೃಪ್ತಿ ಪಡ್ತೀರಲ್ಲಿ. 1ನೇ ಸ್ಥಾನಕ್ಕೆ ಬರ್ತೀರೇನೋ ಅನ್ನೋ ನಿರೀಕ್ಷೆ ಜನರಲ್ಲಿ ಇತ್ತು ಅನ್ಸುತ್ತೆ. ಯಾಕೆ ಬರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅದರ ಪ್ರಮುಖ ಕಾರಣಗಳೇನಾದ್ರು ನೀವು ಹುಡ್ಕೊಂಡಿದ್ದೀರಾ ಇಲ್ಲಿವರೆಗೂ? ಸೋಲಿಗೆ ಕಾರಣ ಹುಡ್ಕೊಂಡಿದ್ದೀನಿ. ಈಗ ದುಶ್ಮನ್ ಕಾಯ್ ಅಂದ್ರೆ ಬಗಲ್ ಮೇ ಅಂತ ಹಿಂದಿಯಾಗಿ ಹೇಳ್ತಾರೆ. ಆ ಥರ ನಂದು ಪರಿಸ್ಥಿತಿ. ಈಗ ಅವರೇ ಮಾಡಿಲ್ಲ, ಇವರ ಮಾಡಿಲ್ಲ ಅಂತ ಈಗ ನೀವು ಆಲೇ ಕೇಳಿದ್ರಿ, ಲಿಂಗಾಯತರು ಮಾಡಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಯಾವತ್ತು ರಾಜಕಾರಣಿ ಯಾವನೇ ಇರಲಿ, ಅವ್ನು ಸಣ್ಣವನಿರಲಿ ದೊಡ್ಡವನಿರಲಿ, ನನಗೆ ಅವ್ರು ಹಾಕಿಲ್ಲ ಇವ್ರು ಹಾಕಿಲ್ಲ ಅಂತ ಯಾವತ್ತೂ ಮಾತಾಡೋಂಗಿಲ್ಲ. ಆದರೆ ಯಾರು ಹಾಕಿಲ್ಲ ಅಂತ ನನಗೇನು ಊಟ ಹಾಕಿರಂಗಿಲ್ಲಲ್ಲ, ಅವರೇ ಜಾಸ್ತಿ ಹೇಳ್ತಾರೆ, ನಾವು ಮಾಡಿವಪ್ಪ, ನಾವು ಭಾಳ ಹೋರಾಟ ಮಾಡಿದ್ವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರು ಮಾಡಿರಂಗಿಲ್ಲ ನಮಗೆ. ಅಂಥ ಜನ ಭಾಳ ಇದ್ದಾರೆ. 2 ಸಲ ಎಲೆಕ್ಷನ್ನಲ್ಲಿ ಸೋತ ಮೇಲೆ ನನಗೆ ಯಾರು ನನಗೆ ಓಟ್ ಹಾಕ್ಯಾರಂಬೋದು ಗೊತ್ತು. ಈಗ ಹಂಪನಗೌಡರು ಇದ್ದಾರೆ, ನಾಡಗೌಡರು ಇದ್ದಾರೆ. ಎಷ್ಟು ಹಳ್ಳಿಯಾಗ ಈ ಮತದಾರನ ಹೆಸರು ಹಿಡಿದು ಕರಿತಾರಂತೆ ನನಗೆ ಹೇಳನ್ರಿ. ಮುಸಲ್ಮಾನರು ಕಂಡ್ರೆ ಸಾಬಾ ಬಾ ಇಲ್ಲಿ ಅಂತಾರೆ, ಯಾರೇ ಕಂಡ್ರೆ ಇಲ್ಲಿ ಬಾ ಅಂತಾರೆ. ಆದ್ರೆ ನನಗೆ ಬುದ್ಧಿಶಕ್ತಿ ಕೊಟ್ಟಾಗಲಿಂದ ನಾನು 94ಲಿಂದ ರಾಜಕೀಯ ಮಾಡಿದ್ರೆ ಪ್ರತಿ ಹಳ್ಳಿಗೆ ಬೂತಿಗೆ ಹೋದರೆ ಒಂದು 5-10 ಮಂದಿ ಹೆಸರು ಹಿಡಿಯುವಂಥ ಕೆಲಸ ಜ್ಞಾಪಕ ಶಕ್ತಿ ದೇವ್ರು ಕೊಟ್ಟಾನ. ನಾನು ಮಾತಾಡ್ತೀನಿ. ಹಂಗಾಗಿ ನನ್ನ ಮೇಲೆ ಎಲ್ಲ ಸಮಾಜದ ಮುಖಂಡರು ಕರಿಯಪ್ಪ ಅಂತಂದರೆ ಒಳ್ಳೆಯನಪ್ಪ ಎಂಬ ಭಾವನೆ ಇದೆ. ಹಂಗಾಗಿ ನನ್ನ ಹತ್ತಿಗರ್ಕೊಂಡು ಅಂತ ಇದು ಮಾಡಿ 56,000 ಓಟ್ ಹಾಕಿದ್ದಾರೆ. 2 ಬಾರಿ ಪರಾಭವಗೊಂಡರೂ ಕೂಡ ನಿಮ್ಗೆ ಈ ರಾಜಕೀಯದ ಉಮೇದು ಇನ್ನೂ ಅಗತ್ಯವಿದೆಯೇ, ಅಥವಾ ಇನ್ನೂ ನೀವು ಬದಲಾಗಬೇಕಾದ್ರೆ ಇನ್ನೇನು ಬದಲು ಮಾಡ್ಕೋಬಹುದು ಜನರಿಗೋಸ್ಕರ ಅಂತ? ನಾನು 2 ಸಲ ಸೋತಿನ. ನಾನು ನನ್ನ ಮನೆ ಕೆಲಸಕ್ಕೆ ರಾಜಕೀಯ ಮಾಡ್ತಿಲ್ಲ. ನನ್ನ ಹಿಂದಿರೋ ಜನರಿಗೋಸ್ಕರ ರಾಜಕೀಯ ಮಾಡ್ತೀನಿ. ನನ್ನ ಹಿಂದಿರೋ ಜನರು 4 ಮಂದಿರಲಿ, ಅಣ್ಣ ನೀನು ಇವತ್ತು ಬೇಡಪ್ಪ ಸರಿಗಿಲ್ಲ ಅಂತ ಇವತ್ತೇ ಹೇಳಿ ಇವತ್ತೇ ರಾಜಕೀಯದ ಹಿಂದಿನ ಸರಿಯಾಗಿ ತಯಾರಾಗಿದ್ದೀನಿ ನಾನು. ಯಾಕಂದರೆ ಜನರು ಇದ್ರೇ ಎಲ್ಲರೂ ಲೀಡ್ರ್ ಆಗೋದು. ಜನ ಹಿಂದಿಲ್ಲ ಅಂದ್ರೆ ಯಾವ ಲೀಡ್ರೂ ಇರೋಂಗಿಲ್ಲ, ಅವನು ಮಾತಾಡ್ಸೋರೂ ಇರೋಂಗಿಲ್ಲ. ಅದ್ರ ಜೊತೆಯಲ್ಲಿ ಕೂಡ ಹೆಚ್ಚಿಗೆ ರಾಜಕೀಯದಲ್ಲಿ ನನಗೆ ಶಕ್ತಿ ಕೊಟ್ಟು ಬೆಳೆಸಿರುವಂಥವ್ರು ಈಗ ನಮ್ಮ ತಮ್ಮನವರು ಯಾವುದೇ ಕೆಲಸ ಮಾಡಿದರೂ ಕೂಡ ಇವತ್ತಿಗೂ ಕೂಡ ನಾನು ಯಾವುದೇ ಕಾರ್ಯಕ್ರಮ ಮಾಡಲಿ, 2 ಎಲೆಕ್ಷನ್ ಮಾಡಿದರೂ ಕೂಡ ಏನೇ ಇದ್ದರೂ ಕಷ್ಟ ಸುಖ ಅವರೇ ಅನುಭವಿಸ್ತಾರೆ. ನನ್ನ ಕೆಲಸ ಏನಪ್ಪ, ಮಂದಿ ಜೊತೆಗೆ ಮಾತಾಡೋದು, ಕೈ ಮುಗಿಯೋದು, ಎಲೆಕ್ಷನ್ನಾಗ ಅಡ್ಡಾಡೋದು, ಇಷ್ಟೇ ಕೆಲಸ. ಏನು ಕಷ್ಟ ಸುಖ ಒತ್ಕೊಂಡು ಬರ್ಸೋರಿದ್ರೆ ನಮ್ಮ ತಮ್ಮನವರು ಭಾಳ ಕಷ್ಟಪಟ್ಟು ನನಗೆ ಈ ಲೆವೆಲಿಗೆ ಬೆಳೆಸ್ಯಾರ. ಅದ್ರ ಜೊತೆಯಲ್ಲಿ ಹೆಚ್ಚಿಗೆ ನನ್ನಿಂದಿರೋಂಥ ಜನರು, ಎಲ್ಲ ಸಮಾಜ ಜನರು, ಯುವಕರು ಮಾತ್ರ ಇವತ್ತಿಗೂ ಕೂಡ ನಾನು ಎಲ್ಲೇ ಹೋದರೂ ಕರೆದು ಕುಂದಿರಿಸಿ ಚಹಾ ಕುಡಿಸುವಂಥ ಕೆಲಸ ನನಗೆ ಮಾಡ್ತಾರೆ. ಅದೇ ಈ ಜೀವನದಲ್ಲಿ ತೃಪ್ತಿ. ನನಗೆ MLA MP ಆಗೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಯಾವ ಹಳ್ಳಿಗಾರ ಬರ್ರಿ ನನ್ನ ಜೊತೆ, ಎಲ್ಲಿ ಹೋದ್ರೂ ಕೂಡ ಎಲ್ಲ ಸಮಾಜದವ್ರು ನನಗೆ ಒಳಗೆ ಕರೆದು ಕುಂದಿರಿಸಿ ನೀರು ಕೊಟ್ಟು ಚಹಾ ಕುಡಿಯುವಂಥ ಕೆಲಸ, ಹಸುವಾಗೈತೆ ಅಂದ್ರೆ ಊಟ ಮಾಡುವಂಥ ಕೆಲಸ ಕೂಡ ಎಲ್ಲ ಸಮಾಜದವ್ರು ಮಾಡ್ತಾರೆ. ನನಗೆ ಅದು ಊಟ ಆಗಿ ಪರಿವರ್ತನೆ ಆಗೋದು ಬೇಕಾಗಿಲ್ಲ. ಜನರ ಕೆಲಸ ಮಾಡ್ತೀನಿ, ಅವ್ರ ಕೆಲಸ ಆಗಿರ್ತೈತಲ್ಲ, ನಾನು ಕೆಲಸ ಮಾಡಿಕೊಟ್ಟಾನಪ್ಪ ಅಂತ ಹೇಳ್ತಾರಲ್ಲ, ಅದೇ ತೃಪ್ತಿ ತಂದಂಥ ವಿಷಯ. ನಾನು 2018ರಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪುತ್ತೆ ಕಾಂಗ್ರೆಸ್ ಕಡೆಯಿಂದ. ಆದಾಗ್ಯೂ ಕೂಡ ನೀವು ಕಾಂಗ್ರೆಸ್ಸಲ್ಲಿ ಇರ್ತೀರಿ. ಅವಾಗ ನೀವು ಹಂಪನಗೌಡರ ಜೊತೆಯಲ್ಲೇ ಇದ್ದು ಆಪೋಸಿಟ್ ಅಭ್ಯರ್ಥಿ ವೆಂಕಟರಾವ್ ನಾಡಗೌಡರು JDS ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡ್ತೀರಿ, ಹಾಗಾಗಿ ಹಂಪನಗೌಡರು ಸೋಲ್ತಾರೆ ಅಂತ ಒಂದು ಅಪಪ್ರಚಾರ ಓಡಾಡ್ತಿತ್ತು ಆಗಿನ ಸಮಯದಲ್ಲಿ ನಾನು ಕೇಳಿದಂಗೆ. ಅದಕ್ಕೆ ತಮ್ಮ ಉತ್ತರ ಅನಿಸುತ್ತೆ? 2018ರಲ್ಲಿ ನಾನು ಟಿಕೆಟ್ ಕೇಳಿದ್ದಂತೂ ನಿಜ. ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ನಾನೇನು ಹಂಪನಗೌಡರ ವಿರುದ್ಧ
ಯಾಕಂದರೆ ನಾವು ಈಗ ಪಕ್ಷ ಅಂದರೆ ತಾಯಿ ಇದ್ದಂಗೆ ಅಂತ ಹೇಳ್ತೀವಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಆದರೆ ನನ್ನಿಂದ ಇರೋಂಥವ್ರು ಓಟ್ ಹಾಕಿಲ್ಲ, ಕರಿಯಪ್ಪ ಸೋಲಿಸಿದಂತ ಹಂಪನಗೌಡರು ರಾಜ್ಯ ಮಟ್ಟದ ಲೆವೆಲ್ ಕೂಡ ಕಂಪ್ಲೇಂಟ್ ಮಾಡಿದ್ರು. ಇಲ್ಲ ಅಂತ ನಾನು ಹೇಳಂಗೆ, ನಾನು ಒಪ್ಕೊಂತೀನಿ. ಆದರೆ ಅವತ್ತು ಅವರು ಸೋಲಿಗೆ ಕಾರಣ ನಾನು ಜನರಿಗೆ ಕನ್ವಿನ್ಸ್ ಮಾಡಿ ಓಟ್ ಹಾಕ್ರಿ ಅಂತ ಹೇಳ್ತೀವಿ. ಅವರಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ. ಆದರೆ ಯಾರನ್ನೂ ಜನರನ್ನ ಕೈ ಹಿಡಿದು ಓಟ್ ಹಾಕ್ಸುವಂಥ ಕೆಲಸ ಆಗಂಗಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, 18ಕ್ಕೆ ಅವರು ಸೋತ್ರ ಅಂದರೆ ನಮ್ಮಿಂದ ಇರೋರು ಕರಿಯಪ್ಪ ಸೋಲ್ಸ್ಯಾನಂತಲ್ಲ, ನಮ್ಮ ಸಮಾಜದವರು ಅದು ಏನೋ ಎಂತೋ ಹಂಪನಗೌಡರಿಗೆ ಅಂದರೆ ಇವತ್ತಿಗೂ ಓಟ್ ಹಾಕಂಗಿಲ್ಲ, ಅವ್ರ ಕಮ್ಯುನಿಟಿಯವರು ನನಗೆ ಓಟ್ ಹಾಕಂಗಿಲ್ಲ. ಆ ಥರ ಚೆನ್ನೂರು ತಾಲೂಕಿನಲ್ಲಿ ಇರೋಂಥ ಹಿರಿಯರಾದ ಯಾರೇ ಹಿರಿಯ ರಾಜಕಾರಣಿಗಳು, ಅಮರೇಗೌಡರ ಕಾಲದಿಂದ ಇರ್ಬೋದು, ಬಸವಂತರಾಯ ಗೌಡ್ರ ಕಾಲದಿಂದ ಇರ್ಬೋದು, ಆ ಥರ ಚೆನ್ನೂರು ತಾಲೂಕನ್ನು ಬಿಲ್ಡಪ್ ಮಾಡಿಬಿಟ್ರು. ಬ್ಯಾಕ್ವರ್ಡ್ ಫಾರ್ವರ್ಡ್ ಎಂಬುದನ್ನು ಬೆಳೆಸಿ ಕಾಸಿ ಅದನ್ನು ಆ ಥರ ಮಾಡಿ ಕೆಲವು ಜನರನ್ನು ಓಟ್ ಹಾಕ್ಲಾರ್ದಂಗೆ ಮಾಡುವಂಥ ಕೆಲಸ ಆವಾಗಲಿಂದ ಮಾಡಿದ್ದಾರೆ. ಅದು ನನ್ನ ತಪ್ಪಲ್ಲ. ರಾಜಕೀಯ ಮಾಡೋ ಹಿರಿಯರಾದಂಥವ್ರು ನಾನು ಹೇಳ್ತಾ ಇದ್ದೀನಲ್ಲ, ಅಮರೇಗೌಡರು, ಬಸವಂತರಾಯ ಗೌಡರು ಅವರೆಲ್ಲರೂ ಮೊದಲಿಂದ ಈ ಥರ ಹಾಕ್ಯಂತ ಬಂದಾರ. ಅದು ಹೆಚ್ಚಾಗಿ ಅಮರೇಗೌಡರು, ಬಸವಂತರಾಯ ಗೌಡ್ರ ಕಾಲಕ್ಕೆ ಎತ್ತಿಲ್ಲ. ಇತ್ತಿತ್ತಲಾಗಿ ಹಂಪನಗೌಡರು ರಾಜಕೀಯಕ್ಕೆ ಬಂದಮೇಲೆ ಜಾತಿ ರಾಜಕೀಯ ನಾಡಗೌಡರು, ಹಂಪನಗೌಡರು ಬಂದಮೇಲೆ ಜಾಸ್ತಿ ಆಗಿದೆ. ಹಂಗಾಗಿ ಜಾತಿವಾರು ವೋಟಿಂಗ್ ಆಗೋ ಹೊತ್ನಾಗ ನಮ್ಮ ಕಮ್ಯುನಿಟಿ ಅವತ್ತು ಓಟ್ ಹಾಕಿಲ್ಲ, ನನಗೆ ಗೊತ್ತಿದೆ ಅದು. ಆದರೆ ಕರಿಯಪ್ಪನೇ ಓಟ್ ಸೋಲ್ಸ್ಯಾನ ಅಂಬೋದು ಹಂಪನಗೌಡ್ರದ್ದು ತಪ್ಪು ಅದು. ಆದರೆ ಅವರು ಹಿರಿಯರಿದ್ದಾರೆ, ಅವರು ಏನಂದರೂ ನಾವು ಅದನ್ನು ಸ್ವೀಕಾರ ಮಾಡೀವಿ. ನಾವು ಅದನ್ನು ಹಂಪನಗೌಡ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ನಾವು ಏನಂದ್ರೆ, ಯಾಕಂದರೆ ರಾಜಕೀಯದಲ್ಲಿ ಹಿರಿಯರಿಗೆ ಯಾವತ್ತೂ ಮರ್ಯಾದೆ ಕೊಡುವಂಥ ಕೆಲಸ. ನಾನು ಎಲ್ಲೇ ಹೋದರೂ ಕೂಡ ಇವತ್ತಿಗೂ ಯಾವುದೇ ಪಕ್ಷದ ಮುಖಂಡರು ಇರಲಿ, ನನಗೇನು ವಯಸ್ಸಿನಲ್ಲಿ ಹಿರಿಯರಾದ್ರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅವ್ರು ಎಲ್ಲೇ ಕಾರ್ಯಕ್ರಮಕ್ಕೆ ಬಂದರೆ ಚೇರ್ ಇಲ್ಲ ಅಂದರೆ ಬಿಟ್ಟು ಕೊಟ್ಟು ನಾನು ಹಿಂದಿಲ್ ಚೇರಲ್ಲಿ ಯಾಕಂದ್ರೆ ಆ ಸಂಸ್ಕೃತಿ ನಮ್ಮ ತಂದೆ ತಾಯಿ ನಮಗೆ ಕಲಿಸ್ಯಾರ, ಹಿರಿಯರಿಗೆ ಮರ್ಯಾದೆ ಕೊಡುವಂಥದ್ದನ್ನು. ರಾಜಕೀಯದಲ್ಲಿ ಓಟ್ ಹಾಕಿಲ್ಲ ಅಂತ ಅವ್ರು ತಪ್ಪು ತಿಳ್ಕೊಂಡಾರ, ಅದು ನಾನೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟು ವಿಚಾರ ಅದು. ನಾನು ಪ್ರಾಮಾಣಿಕವಾಗಿ ಪಕ್ಷಕ್ಕೇ ಮತ ಹಾಕುವಂಥ ಕೆಲಸ ಮಾಡಿಸೀನಿ. ಯಾರೋ ಒಬ್ಬರು ಯಾವುದೇ ಸಮಾಜ ಓಟ್ ಹಾಕಿಲ್ಲ ಅಂತ ನಾನೇ ಹೇಳ್ತೀನಲ್ಲ. ನಮ್ಮ ಸಮಾಜದವರು ಅವತ್ತಿನ ದಿನಮಾನಗಳಲ್ಲಿ ನಾಡಗೌಡಿಗೆ ಓಟ್ ಹಾಕ್ಯಾರ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಆದರೆ ಕರಿಯಪ್ಪ ಅವರಿಗೆ JDSಗೆ ಹಾಕರಂತ ನಾನು ಎಲ್ಲೇ ಬಂದು ಅವ್ರು ಕೇಳಿದ್ರು ಕೂಡ, ಎಲ್ಲೇ ಆಣೆ ಪ್ರಮಾಣ ಮಾಡಿದ್ರು ನಾನು ಮಾಡೋಕ್ಕೆ ತಯಾರಿದ್ದೀನಿ. ನಾನು ಇವತ್ತಿಗೂ ಕೂಡ ಹಂಪನಗೌಡರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಅಂಥ ಕೆಲಸ ನಾನು ಮಾಡೋಂಗಿಲ್ಲ, ಮುಂದೂ ಮಾಡೋದಿಲ್ಲ ಅಂತ ಯಾವುದೇ ಪಕ್ಷದಲ್ಲಿದ್ದರೂ ನಾನು ನಿಯತ್ತಾಗಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಮುಂಬರುವ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನರು ನಿಮಗೆ MLA ಆಗಲಿಕ್ಕೆ ಯಾಕೆ ಅವಕಾಶ ನೀಡಬೇಕು, ಒಂದು ಪದದಲ್ಲಿ ಹೇಳೋದಾದರೆ, ಅಥವಾ ನೀವು ಜನರು ನಿಮಗೆ ಯಾವ ನಿರೀಕ್ಷೆಯಲ್ಲಿ ಇಟ್ಟು ಓಟ್ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೀವಿ? ಜನರು ನಾನು 2028ರಲ್ಲಿ ಕಾಂಟೆಸ್ಟ್ ಮಾಡೋದಂತೂ ನಿಜ ಮಾಡೇ ಮಾಡ್ತೀನಿ. ಜನರು ನಾನು 2 ಸಲ ಸೋತಿದ್ದೀನಪ್ಪ, ನನಗೆ ಆಶೀರ್ವಾದ ಮಾಡ್ರಂತ ಕೇಳ್ತೀನಿ. ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ಅದು ಈಗ ಬಂದಿದ್ದೇನು ಅಂದರೆ, ಈ JDS ಮತ್ತು BJP ಎರಡು ಮೈತ್ರಿ ಇದೆ, ನಿಮಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆಯಾ? ಅಥವಾ ನನಗೆ ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಈ ಮಾಜಿ ಸಚಿವರಿದ್ದಾರೆ ಅಂತೇಳಿ, ಮಾಜಿ ಸಚಿವರಿದ್ದಾರೆ. ಈಗ ನಮ್ಮ ರಾಷ್ಟ್ರೀಯ ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ನಾನು BJPಯಲ್ಲಿದ್ದೀನಿ. BJPಯಲ್ಲಿ ಈಗಾಗಲೇ ಹೇಳಿದೆ, ನನಗೆ ಹಿಂದಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಟಿಕೆಟ್ ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ 40 ಸೀಟ್ನಲ್ಲಿ ಎಷ್ಟು ಜನ ಕುರುಬರಿಗೆ ಕೊಡಬೇಕು, ಎಷ್ಟು ಜನ ಲಿಂಗಾಯತರಿಗೆ ಕೊಡಬೇಕು, ಎಷ್ಟು ಜನ SC ST ಕೊಡಬೇಕು. ಹಂಗಂದ್ರೆ ಕಾಂಗ್ರೆಸ್ನವರು ಪ್ರತಿಯೊಂದು ಜಿಲ್ಲಾಕ್ಕೆ, ಇದೇ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಟಿಕೆಟ್ ಕೇಳಿದ್ರೆ ಪ್ರತಿಯೊಂದು ಜಿಲ್ಲಾಕ್ಕೆ ಮೈನಾರಿಟಿ ಕಂಪಲ್ಸರಿ ಕೊಡ್ಬೇಕಂತಾರೆ. ಮತ್ತು ಇವರು ಕುರುಬರು ನಾಯಕರು ಹಾಕಿ ಪ್ರತಿಯೊಂದು ಜಿಲ್ಲೆಗೆ ಕುರುಬರಿಗೆ ಕೊಡ್ಬೇಕಂತ ಯಾಕೆ ಹೇಳಂಗಿಲ್ಲ ಸಿದ್ದರಾಮಯ್ಯನವರು? ಮಾಡ್ಬೋದಾಗಿತ್ತಲ್ಲ ಅವರು. ನಾವು ಮೈನಾರಿಟಿ ಏನು ಚೆನ್ನಾಗಿದ್ದೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದ್ದೀವಿ ಕುರುಬರು. ಪ್ರತಿ ಜಿಲ್ಲೆಗೆ ನಮಗೊಂದು ಕೊಡ್ಬೋದಾಗಿತ್ತಲ್ಲ ಕಾಂಗ್ರೆಸ್ನವರು. ಹಂಗಲ್ಲ, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಬಿಟ್ರೆ. ಮಾದಿಗ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಮೈನಾರಿಟಿಯವ್ರನ್ನ ಇರ್ಬೋದು, ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ಈ ಥರ ಅವರು ರಾಜಕೀಯ ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಆ ಥರ ಮಾಡೋಂಗಿಲ್ಲ. ನೋಡುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗಿಲ್ಲ, ಯಾರು ಎಲಿಜಿಬಲ್ ಇದ್ದಾರೆ, ಎಷ್ಟು ಟಿಕೆಟ್ ಕರಿಯಪ್ಪ ಅವರು 2013ರಲ್ಲಿ ಎಷ್ಟು ಟಿಕೆಟ್ ತೊಗೊಂಡ್ರು, 2023ರಲ್ಲಿ ಎಷ್ಟು ಮತ ತಗೊಂಡಾರೆ, ಅವ್ರ ಕೆಲಸ ಏನು ಎಲ್ಲ ನೋಡಿ ಗುರುತಿಸುವಂಥ ಕೆಲವು.
ನಮ್ಮ ಜಿಲ್ಲಾದಲ್ಲಿ ನಮ್ಮ ಜಿಲ್ಲೆನೇ ತಗೋರಿ, ಈಗಾಗಲೇ 7 ಕ್ಷೇತ್ರದಲ್ಲಿ 5 ರಿಸರ್ವೇಷನ್ ಇದೆ, 4 ST 1 SC 2 ಜನರಲ್. ನಮ್ಮ ಪಕ್ಷದಿಂದ ಅಲ್ಲಿ ಶಿವರಾಜ್ ಪಾಟೀಲ್ರು ಇದು 3ನೇ ಸಲ, ಸಿನ್ನೂರು 1 ಜನರಲ್. ಮತ್ತು ಒಂದು ವೇಳೆ JDSನವ್ರಿಗೆ ಟಿಕೆಟ್ ಕೊಡೋದಾದರೆ ಮತ್ತು 2 ಜನರಲ್ ಕೊಟ್ಟರೆ ಮತ್ತು OBC ಅವ್ರು ಎಲ್ಲಿಗೆ ಹೋಗ್ಬೇಕು? ಪಕ್ಷಕ್ಕೆ ಓಟ್ ಹಾಕ್ಬೇಕಾ ಇಲ್ಲ ಅವರು, ಯಾವುದೇ ಪಕ್ಷ ಇರಲಿ. ಮತ್ತು ಅವರು JDSಗೆ ಕೊಡ್ತಾರಂತ ಹೆಂಗೆ ಅನ್ನಕತ್ತ? ಒಂದು OBCಗೆ ಅಂತ ಕೊಡಬೇಕಾ ಜಿಲ್ಲಾದಲ್ಲಿ? ಆ ಥರ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೇರೆ ಪಕ್ಷದಲ್ಲಿ ಹೆಂಗಿದೆ ಗೊತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿದಲ್ಲಿ ಮಾತ್ರ ಈ ಸಾರಿ ನನಗನಿಸಿದ ಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 4ರಿಂದ 5 ಟಿಕೆಟ್ ಕೊಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ನನಗೂ ಕೂಡ ಕಂಪಲ್ಸರಿ ಟಿಕೆಟ್ ಕೊಡುವಂಥ ಕೆಲಸ ಹಾಗೆ ಆಗುತ್ತೆ. ನಮ್ಮ ಬಡವರ ವರ್ಗಗಳ ಸುದ್ದಿವಾಹಿನಿಯ ಮೂಲಕ ತಾವು ಕ್ಷೇತ್ರದ ಯುವಕರಿಗೆ ಏನು ಒಂದು ವಿಜ್ಞಾಪನೆ ಅಥವಾ ವಿನಂತಿ ಅಥವಾ ಏನು ಸಲಹೆಯನ್ನು ನೀಡ್ತೀರಿ ರಾಜಕೀಯಕ್ಕೆ ಬರಲಾಗಲಿ ಅಥವಾ ನಿಮ್ಮ ಜೊತೆಗಿರೋಕೆ? ತಾವು ಕೇಳಿರುವಂಥ ಪ್ರಶ್ನೆಗೆ ಈಗೇನು ಬಡವರ ಬಾರ್ಕಲು ಕನ್ನಡ ನ್ಯೂಸ್ಗೆ ನಾನು ಯುವಕರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೇನೆ ಈ ಚಾನಲ್ ಮುಖಾಂತರ. ನಾನು ತಮ್ಮಲ್ಲಿ ಒಂದೇ ಒಂದು ಕ್ವಶನನ್ನು ಕೇಳ್ತೀನಿ. ಈ ರಾಜಕಾರಣದಲ್ಲಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೆಸಿದಾರೆಂಬುದನ್ನು ಒಂದು ಅರ್ಥ ಮಾಡ್ಕೋಬೇಕು. ರಾಜಕೀಯದಲ್ಲಿ ನಾನು ಹೇಳೋದು, ರಾಜಕೀಯದಲ್ಲಿ ಯಾರಿದ್ದಾರೆ ಸೆಕೆಂಡ್ ಲೈನ್? ಈಗ ಹಂಪನಗೌಡರು ಬಿಟ್ಟರೆ ಯಾರಿದ್ದಾರೆ? JDSನಲ್ಲಿ ನಾಡಗೌಡರು ಬಿಟ್ಟರೆ ಯಾರು? ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ರಿ ನೀವು, ಬರೀ ಹಂಪನಗೌಡರು ಮಕ್ಕಳೇ ಇರಬೇಕು. ಬೇರೆ ಬೇರೆ ಅವರವರು MLA ಯಾರ್ಯಾರು ಇದ್ದಾರೆ ಅವ್ರ ಮಕ್ಕಳೇ MLA MP ಆಗ್ಯಾರ. ಇದೇ ಸಿದ್ದರಾಮಯ್ಯನ ತಗೋರಿ ಉದಾಹರಣೆ, ಅವರು ಮುಖ್ಯಮಂತ್ರಿ ಇದ್ದರು, ಅವ್ರ ಮಗನ MLC ಮಾಡಿದರು, ಮಂತ್ರಿ ಮಾಡಿದರು. ಬೇರೆ ಯಾರನ್ನು ಮಾಡಿದ್ದಾರೆ? ಅದಕ್ಕೆ ಹೇಳೋದು, ಯಾವುದೇ ಯುವಕರಿದ್ದರೂ ಕೂಡ ನೀವು ಯಾವುದೇ ಫೀಲ್ಡಲ್ಲಿ ರಾಜಕೀಯನ ಆಯ್ಕೆ ಮಾಡ್ಕೇರಿ, ಬೇರೆ ಏನು ಮಾಡಿದರೂ ಕೂಡ ಕೇಳುವಂಥ ನನ್ನಂಥ ರಾಜಕೀಯ ಮುಖಂಡರು ಯಾರೇ ಇದ್ದರೂ ಕೂಡ ಅವ್ರ ಎದುರಿಗೆ ಬಂದು ನೀನು ಏನು ಕೆಲಸ ಮಾಡ್ತಿದ್ದೀಯ ಅಂತ ಕೇಳುವಂಥ ಶಕ್ತಿ ನಿಮಗೆ ಯಾವಾಗ ಬರ್ತೈತೋ ಅವತ್ತಿನ ದಿವಸ ಈ ರಾಜ್ಯದಲ್ಲಿ ರಾಜಕೀಯಕ್ಕೆ ಬಂದಂಥ ಯುವಕರ ಜೀವನ ಸಾರ್ಥಕ ಆಗುತ್ತೆ. ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಜಗತ್ತಿನಾದ್ಯಂತ ಅವರು ಸಂವಿಧಾನದಲ್ಲಿ ಬರೆದಿರುವುದು 18 ವರ್ಷಕ್ಕೆ ಮತದಾನ ಕೊಡುವಂಥ ಹಕ್ಕು ಯಾರಾದರೂ ಈ ಜಗತ್ತಿನಲ್ಲಿ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅದು ಅರ್ಥ ಆಗ್ಬೇಕಂದ್ರೆ ಯುವಕರು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಯಾರು ಮಾಡ್ತಾರೆ ಅಂಥವ್ರಿಗೆ ಮತ ಹಾಕುವಂಥ ಕೆಲಸ ಮಾಡಿದ್ರೆ ಮಾತ್ರ ಈ ರಾಜ್ಯದಲ್ಲಿ ರಾಜಕೀಯ ಸುಧಾರಣೆ ಆಗಲು ಸಾಧ್ಯ. ನಾವು ಯಾರೇ ಮತದಾರರು ಇರ್ಬೋದು, ರಾಜಕಾರಣಿಗಳಂತ ಭ್ರಷ್ಟರು ಯಾರಿಲ್ಲ. ಈಗಾಗಲೇ ನಾವು ಕೆಲವು ಹಳ್ಳಿಗಳಾಗ ನೋಡೀನಿ, ರೈತ ಸಂಘದವರು, ಇದರ ಅರ್ಥ ಬಡವರ ಬಾರ್ಕೋಲ್ ಅಂದರೆ ರೈತ ಸಂಘದವರು. ಅವಾಗ ನಾವು ಸಣ್ಣವರಿದ್ದಾಗ ಬಾರ್ಕಲ್ ಹಿಡ್ಕೊಂಡು ಸ್ಟ್ರೈಕ್ ಮಾಡುವಂಥದ್ದು ಹನುಮನಗೌಡರ ಕಾಲದಲ್ಲಿ ನೋಡಿದ್ದೀನಿ ನಾನು. ಆದರೆ ಕೆಲವು ಹಳ್ಳಿಗಳಲ್ಲಿ ಕೂಡ ಅವರು ಬೋರ್ಡ್ ಹಾಕಿದ್ದಾರೆ. ಅಂದರೆ ಭ್ರಷ್ಟ ರಾಜಕಾರಣಿಗಳಿಗೆ ಕೆಲವು ಹಳ್ಳಿಗಳಲ್ಲಿ ಬರಬಾರ್ದು ಅಂತಲೂ ಹಾಕಿದ್ದಾರೆ. ಆದರೆ ಈಗೆಲ್ಲ ನಡೆಯೋದೇ ಭ್ರಷ್ಟಾಚಾರ ನಡೆದೈತೆ. ಹೊಸ ಪೀಳಿಗೆ ಬಂದ ನಂತರ ಬರಬೇಕಂತ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಹೊಸ ಪೀಳಿಗೆ ಬಂದರೆ ಎಜುಕೇಟೆಡ್ ಇರ್ತಾರೆ, ಜನರ ಕಷ್ಟ ಸುಖಗಳನ್ನು ಸ್ಪಂದನೆ ಮಾಡ್ತಾರೆ. ಇಲ್ಲೇ ನಮ್ಮ ಸಿನ್ನೂರಲ್ಲಿ ಹಂಪನಗೌಡರು 5 ಸಾರಿ MLA ಆಗಿದ್ದಾರೆ. ಸಿನ್ನೂರಿನಲ್ಲಿ ಈಗ ಎಷ್ಟು ಹಾಸ್ಟೆಲ್ ಇರಬೇಕಾಗಿತ್ತು? ನಮ್ಮ ಸಿನ್ನೂರು ತಾಲೂಕು ಲೆವೆಲಿಗೆ ಸುಮಾರು 20 ಹಾಸ್ಟೆಲ್ಗಳು ಬೇಕು. ಈಗ ಎಷ್ಟಿದಾವೆ ಹಾಸ್ಟೆಲ್? ಎಷ್ಟೋ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲಿರುವಂಥ ಕೆಲಸ ಆಗಿದೆ, ಮಾಡಿದ್ದಾರೆ. 5 ಸಲ MLA ಆಗಿದ್ದಾರೆ. ಈಗ ಸುಮಾರು 3 ವರ್ಷ ಆಯ್ತು ಅವರು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು 2.5 ವರ್ಷ 2 ವರ್ಷ 7 ತಿಂಗಳು ಮುಖ್ಯಮಂತ್ರಿ. ಎಲ್ಲರೂ ಒಂದು ಜನರಿಗೆ ಕಾಣುವಂಥ ಕೆಲಸ ಮಾಡ್ಯಾರ. ಅದೇ ಮಾತೆತ್ತಿದ್ರೆ ನಾವು ಮಹಿಳೆಯರಿಗೆ ತಿಂಗಳ 2,000 ಕೊಡ್ತೀವಿ, ಆಮೇಲೆ ರೇಷನ್ ಕೊಡ್ತೀವಿ, ಇದೇ ಕೆಲಸ. ಇದನ್ನು ಕೇಳುವಂಥ ಪ್ರವೃತ್ತಿಯನ್ನು ಯುವಕರು ಯಾವತ್ತು ಬೆಳೆಸ್ಕೊಂತಾರೋ ಅವತ್ತು ನಮ್ಮ ದೇಶ ರಾಮರಾಜ್ಯ ಆಗಲು ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಸರ್, ರ್ಯಾಪಿಡ್ ಫೈರ್ ಅಂತ ಇರುತ್ತೆ, ಒಂದು ವರ್ಡಲ್ಲಿ ಆನ್ಸರ್ ಮಾಡುವಂಥ, ಒಂದು ಪದದಲ್ಲಿ ಸಿಂಧನೂರು ಬಗ್ಗೆ ವಿವರಿಸೋದು. ಸಿಂಧನೂರು ಬಗ್ಗೆ ಸುಧಾರಣೆ ಆಗೋದು ಭಾಳ ಇದೆ. ನಿಮ್ಮ ನೆಚ್ಚಿನ ಗುರು? ನಮ್ಮ ನೆಚ್ಚಿನ ಗುರು ನಮ್ಮ ನೆಚ್ಚಿನ ಗುರು ಅಂದರೆ ಈ ದೇಶದಲ್ಲಿ ನಮ್ಮ ತಂದೆನೇ ನನ್ನ ನೆಚ್ಚಿನ ಗುರು. ರಾಜಕೀಯದಲ್ಲಿ ಕೂಡ ನಮ್ಮ ನಾಯಕರು ಯಾರಾದ್ರೆ ಅಂದರೆ ನಮ್ಮ ತಂದೆಯವರೇ ನನಗೆ. ನಿಮ್ಮ ಆದರ್ಶ ವ್ಯಕ್ತಿ? ಆದರ್ಶ ವ್ಯಕ್ತಿ ನಮ್ಮ ತಂದೆನೇ ನನಗೆ. BJP ಅಥವಾ ವ್ಯಕ್ತಿತ್ವ? BJP. ರೈತರಾಗಿ ಇಷ್ಟನೋ ಅಥವಾ ರಾಜಕಾರಣಿಯಾಗಿ ಇಷ್ಟನೋ? ನನಗನಿಸಿದ ಮಟ್ಟಿಗೆ ರೈತರಾಗೋದೇ ಇಷ್ಟ. ಗೆಲುವು ಅಥವಾ ಜನರ ಪ್ರೀತಿ? ಗೆಲುವು ಜನರ ಪ್ರೀತಿ. ಓಕೆ. ನೀವು ಮಾಡಿದ ಒಂದು ದೊಡ್ಡ ತಪ್ಪು ರಾಜಕೀಯ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ? ನಾನು ರಾಜಕೀಯಕ್ಕೆ ಬಂದಿದ್ದೇ ದೊಡ್ಡ ತಪ್ಪು.
ನಿಮ್ಮ ದೊಡ್ಡ ಶಕ್ತಿ? ನಮ್ಮ ದೊಡ್ಡ ಶಕ್ತಿ ಹಿಂದಿರೋಂಥ ಜನ. ಕರಿಯಪ್ಪನವ್ರಿಗೆ ಕೋಪ ಜಾಸ್ತಿನ ತಾಳ್ಮೆ ಜಾಸ್ತಿ? ನನಗೆ ಕೋಪ ತಾಳ್ಮೆ ಕಡಿಮೆ, ಕೋಪ ಜಾಸ್ತಿ. ಯಾಕಂದರೆ ಯಾರಾದರೂ ಏನಾರು ಮಾತಾಡಿದ್ರೆ ನೇರ ಮಾತಾಡುವಂಥ ನಡಿ ನಂದು. ಯಾಕಂದರೆ ನಾನು ಏನಿದ್ರು ಎದುರಿಗೆ ಮಾತಾಡಿಬಿಡ್ತೀನಿ. ನನಗೆ ಅವ್ರು ಏನೇ ಅಂದರೂ ಕೂಡ ನನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಿಮ್ಮ ಬಗ್ಗೆ ಹರಿದಾಡುತ್ತಿರುವಂಥ ಅಪಪ್ರಚಾರ ಯಾವುದಾದ್ರು ಒಂದು? ನಾನು ಈಗಾಗಲೇ ಹೇಳಿದೆ, ಸಹಜ ಎಲ್ಲರೂ ಅಪಪ್ರಚಾರ ಮಾಡೋರೋ ಜಾಸ್ತಿ ನನ್ನಿಂದ. ನಾನು ಅದನ್ನೇ ಯಾವುದಾದ್ರು ಒಂದು ಅಂಥದ್ದು ಏನಿಲ್ಲ ನನಗೆ. ಶಾಸಕರಾದರೆ ನೀವು ಮೊದಲು ಮಾಡುವ ಕೆಲಸ? ಶಾಸಕರಾದರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೆಸುವಂಥ ಕೆಲಸ ಮಾಡ್ತೀನಿ. ಮತ್ತು ನಾನು ಈಗಾಗಲೇ ಹೇಳಿದೆ, ಭಾಳಷ್ಟು ಜನ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾವಂತರ ಮಕ್ಕಳಿದ್ದಾರೆ. ಅವರನ್ನು ಬೆಳೆಸುವಂಥ ಕೆಲಸ, ಅವರಿಗೆ ಮೂಲ ಸೌಕರ್ಯಗಳು, ಲೈಬ್ರರಿ ಇರ್ಬೋದು, ಹಾಸ್ಟೆಲ್ಗಳು ಇರ್ಬೋದು, ಅವ್ರಿಗೆ ಬಸ್ ಸೌಕರ್ಯ ಇರ್ಬೋದು, ಇಂಥ ಕೆಲಸಗಳನ್ನು ಮಾಡಿ ಒಳ್ಳೆಯ ಯುವಕರನ್ನು ಬೆಳೆಸುವಂಥ ಕೆಲಸ ನಾನು ಮಾಡ್ತೀನಿ. ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಫಾಸ್ಟಾಗಿ ಹೇಳಿದರೆ ಸಾಕು. ವೆಂಕಟರಾವ್ ನಾಡಗೌಡ, ಒಂದೇ ಪದದಲ್ಲಿ ಹೇಳೋದಾದರೆ ವೆಂಕಟರಾವ್ ನಾಡಗೌಡ ಅಂದ್ರೆ ನಿಮ್ಗೆ ಅನಿಸುತ್ತೆ? ಒಳ್ಳೆಯ ವ್ಯಕ್ತಿ. ಹಂಪನಗೌಡ ಬಾದಲ್ಲಿ ಅವರು ಒಳ್ಳೆಯ ವ್ಯಕ್ತಿ. ಬಿ ಎಸ್ ಯಡಿಯೂರಪ್ಪರು ಈ ರಾಜ್ಯದ ಮುಖ್ಯಂತರ, ಅವರು ಭಾಳ ಒಳ್ಳೆಯ ವ್ಯಕ್ತಿ. ಮಾತಿಗೆ ಕೊಟ್ಟ ಮಾತು ಉಳಿಸುವಂಥ ನಾಯಕರು ಯಾರು ಇದ್ದರೆ ಯಡಿಯೂರಪ್ಪನವರು. CM ಸಿದ್ದರಾಮಯ್ಯ, ಮಾಜಿ CM ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸುವಂತಾರಲ್ಲ ಅವರು. ಡಿ ಕೆ ಶಿವಕುಮಾರ್ ಉಳಿಸ್ಕೊಂತಾರೆ. ವಿಜೇಂದ್ರ ಅವರು ಅಷ್ಟೇ ಚೆನ್ನಾಗಿ ಅವರು ಕೊಟ್ಟ ಮಾತನ್ನು ಉಳಿಸಿ ಹೋಗ್ತಾರೆ. ಸೊ ಪ್ರಸ್ತುತ ಸಿಂಧನೂರು ರಾಜಕಾರಣದ ಬಗ್ಗೆ ತಮಗೇನು ಅನಿಸುತ್ತೆ? ಈಗಾಗಲೇ ಕೆಲವು ಕ್ವಶನಲ್ಲಿ ಕೂಡ ನಾನು ಆನ್ಸರ್ ಮಾಡಿದೆ. ಇತ್ತೀಚೆಗೆ 3 ವರ್ಷದಿಂದ ಈ ಸಿಂಧನೂರಲ್ಲಿ ಶಾಸಕರ ಹಂಪನಗೌಡರಾದ ನಂತರ ನೀವು ನೋಡಿರ್ಬೋದು, ಬಸನಗೌಡರವರು ಕೂಡ MLC ಆದಮೇಲೆ ಸಾಕಷ್ಟು ಪೇಪರ್ಗಳಲ್ಲಿ, ಆಫೀಸುಗಳಲ್ಲಿ ಸಿಂಧನೂರಿನಲ್ಲಿ ಅತಿ ಹೆಚ್ಚು ದುಶ್ಚಟಗಳಿಗೆ ಯುವಕರು ಬಲಿ ಆಗ್ತಾ ಇದ್ದಾರೆ, ಡ್ರಗ್ಸ್ ಮಾಫಿಯಾ ಆಗ್ತಾಯಿದೆ ಅಂತ ಪೇಪರಲ್ಲಿ ಕೂಡ ಬಂದಿದೆ, ನಿಮ್ಮ ಪೇಪರಲ್ಲಿ ಬಂದಿದೆ. ಅದನ್ನು ಏನು ಮಾಡಿದರು? ಒಬ್ರು ಏನು ಹೇಳ್ತಾರೆ, ಡ್ರಗ್ಸು ಮಾರಾಟ ಹೆಚ್ಚಿದೆ ಅಂತ ಬಸನಗೌಡ ಸ್ಟೇಟ್ಮೆಂಟ್ ಮಾಡ್ತಾರೆ, ಆಮೇಲೆ ಈ ಕಡೆ ಬಾಬುಗೌಡನು ಸ್ಟೇಟ್ಮೆಂಟ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ಬಸನಗೌಡ MLC ಇದ್ದಾನಂತ ಗೊತ್ತು, ಬಾಬುಗೌಡ MLA ಆಗ್ಯಾನ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನಾನು ಹಂಪನಗೌಡರ MLA ಅಂತ ತಿಳ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥವ್ರು ಈಗ ತಾವು ಆಲೇ ಒಂದು ಕ್ವಶನ್ ಕೇಳಿದ್ರಿ, ಕರಿಯಪ್ಪರು ದೌರ್ಜನ್ಯ ಗುಂಡಾಗಿರಿ ಮಾಡ್ತಾರಂತ ಹೇಳ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕೆಲವು ಕಾರ್ಯಕರ್ತರು ಓಸಿ ನಡೆಸ್ತಾರೆ, ಡ್ರಗ್ಸ್ ಮಾಡಿಸ್ತಾರೆ, ಬಂಗಾಲಿ ಕ್ಯಾಂಪ್ಗಳಲ್ಲಿ ದೌರ್ಜನ್ಯ ಮಾಡ್ತಾರೆ. ಸಣ್ಣ ಪುಟ್ಟ ಮೇಲೆ ದೌರ್ಜನ್ಯ ಮಾಡೋರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಬೇಕಾದ್ರೆ ಅವ್ರ ಹೆಸರು ಹೇಳಂದ್ರೆ ಹೇಳ್ತೇನೆ ಮುಂದಿನ ದಿನಮಾನ. ಈಗಾಗಲೇ ಬಸನಗೌಡ ಕೂಡ ಸ್ಟೇಟ್ಮೆಂಟ್ ಮಾಡ್ಯಾನ, ಇಂತಿಂಥವ್ರು ಹಿಂಗೆ ಮಾಡ್ತಾ ಇದ್ದಾರೆ, ನನ್ನ ಹತ್ರ ವಿಡಿಯೋ ಇದ್ದಾವೆ, ನಾನು ವಿಡಿಯೋ ಬಿಡ್ತೀನಿ ಅಂತ. ಆದರೂ ಜನರು ಅರ್ಥ ಮಾಡ್ಕೋಬೇಕು, ಈ ಸಿಂಧನೂರು ತಾಲೂಕಿನಲ್ಲಿ ನಾಡಗೌಡ ಇರಲಿ, ಬಸನಗೌಡ ಇರಲಿ, ಹಂಪನಗೌಡ ಇರಲಿ, ಅವರು ಒಂದೇ ನಾಣ್ಯದ ಮುಖಗಳು. ಅವ್ರು ಏನೇ ಇದ್ದರೂ ಗೋಲ್ ಮಾಡ್ಬೇಕಂದ್ರೆ ನಮ್ಮದೇ ಗೋಲ್ ಆಗ್ಬೇಕಂತ ಆ ಉದ್ದೇಶದಿಂದ ಸಿಂಧನೂರಲ್ಲಿ ರಾಜಕೀಯ ಮಾಡ್ತಾರೆ. ಅದಕ್ಕೆ ನಮ್ಮ ಯುವ ಮಿತ್ರರು ಅರ್ಥ ಮಾಡ್ಕೊಳ್ಬೇಕು, ಯಾರು ಕರೆಕ್ಟ್ ರಾಜಕೀಯ ಮಾಡ್ತಾರೆ, ಏನು ಮಾಡ್ತಾರೆ ಎಂಬುದನ್ನು ನಮ್ಮ ಯುವಜನತೆ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಅವತ್ತಿನ ದಿವಸ, ನಾನು ಆಗಲೇ ಹೇಳಿದ್ನಲ್ಲ, ರಾಮರಾಜ್ಯ ಆಗಲು ಸಿಂಧನೂರು ತಾಲೂಕು ರಾಜ್ಯ ಮಾಡೋದು ಬೇಡ, ನಾವು ನಮ್ಮ ತಾಲೂಕು ನಾವು ಸುಧಾರಣೆ ಮಾಡ್ಕೊಂಡ್ರೆ ಸಾಕಾಗೈತೆ. ಮತ್ತು ಅದ್ರ ಜೊತೆಯಲ್ಲಿ ಕೂಡ ಭಾಳಷ್ಟು ಜನ ಆಫೀಸರ್ಸು ಇವರಿಬ್ಬರು ಕಿರಿಕಿರಿಗೆ ಯಾವಾಗ ನಾವು ಸಿಂಧನೂರು ಬಿಟ್ಟು ಹೋದೆವು ಎಂಬುದನ್ನು ಭಾಳಷ್ಟು ಜನ ಕೊರಗ್ತಿದ್ದಾರೆ. ಆಫೀಸರ್ಸ್ ಸಿಂಧನೂರಿಗೆ ಆಫೀಸರ್ ಬರೋಕ್ಕೆ ತಯಾರಿಲ್ಲ. ಅಂಥ ಟಾರ್ಚರ್ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ವಿರೋಧ ಪಕ್ಷದವರು, ಅವರೇ ಆಡಳಿತ ಪಕ್ಷದವರು ಆಗಿಬಿಟ್ಟಿದ್ದಾರೆ. ನಾವು ಸುಮ್ಮನೆ ಮೂಕಪೇಕ್ಷರಾಗಿ ಸಿನಿಮಾ ನೋಡುವಂಥ ಕೆಲಸ ನಮ್ಮದಾಗಿದೆ. ಅದಕ್ಕೆ ನಾನು ಯುವಕರಲ್ಲಿ ಇಷ್ಟು ದಿವಸ ನೋಡೋಣ ಅವ್ರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ ಅಂತ ಸಿನಿಮಾ ನೋಡ್ತಿದ್ವಿ. ನಾನು ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ತೀನಿ, ಸಿಂಧನೂರು ತಾಲೂಕಿನ ಜನತೆಗೆ, ತಾವು ಏನಾದರೂ ಸಿಂಧನೂರು ಸುಧಾರಣೆ ಮಾಡಬೇಕಂದ್ರೆ ನೀವು ಎಲ್ಲರೂ ರೆಡಿ ಆಗಿರಿ. ನಿಮ್ಮ ಜೊತೆಗೆ ಯಾವತ್ತೂ ಆಗಲಿರೋ ನಾನು ಬಂದು ನಿಮಗೆ ಸಹಾಯ ಸಹಕಾರ ಏನೇ ಇದ್ದರೂ ಕೂಡ ನಮ್ಮದು ಒಂದು ಪದ್ಧತಿ ಅಷ್ಟೇ. ನಾವು ಒಂದು ಸಲ ಜನರ ಜೊತೆಗೆ ಇದ್ದೀವಿ ಅಂದರೆ ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ನಾವು ಮಾಡಬೇಕು. ಯಾಕಂದರೆ ಒಂದು ಕಡೆ ಹಿರಿಯರು ಹೇಳ್ತಾರೆ, ಭೂಮಿ ಮೇಲೆ ಬಂದರೆ ಏನಾದರೂ ಒಂದು ಶಾಶ್ವತವಾಗಿರುವಂಥದ್ದನ್ನು ಮಾಡಿ ಹೋಗ್ಬೇಕಂತ. ಅದಕ್ಕೆ ನಾನು ಆಗಲೇ ಹೇಳಿದೆ ನಿಮ್ಮ ಕ್ವಶನಲ್ಲಿ, ಯುವಕರು ಎಚ್ಚೆತ್ಕೊಂಡ್ರೆ ಮಾತ್ರ ಈ ಜಗತ್ತಿನಲ್ಲಿ ನಮ್ಮ ತಾಲೂಕು ಸುಧಾರಿಸ ಸಾಧ್ಯ.
ಇವರೆಲ್ಲರೂ ಹಂಪನಗೌಡ ಇರ್ಬೋದು, ಬಸನಗೌಡ ಇರ್ಬೋದು, ನಾಡಗೌಡರು ಇರ್ಬೋದು, ಇವರು ಎಲ್ಲರೂ ಒಂದೇ. ತಾವು ಎಮ್ ಎಲ್ ಎ ಆಗ್ಬೇಕಾದ್ರೆ ಏನು ಮಾಡಬೇಕು, ಯಾರ್ಯಾರನ್ನ ಬಲಿಪಶು ಮಾಡಬೇಕು, ಯಾವ ಥರ ರಾಜಕೀಯ ಮಾಡ್ಬೇಕು ಎಂಬುದನ್ನು ರಾಜಕೀಯದಲ್ಲಿ ಅರ್ಥ ಮಾಡಿಕೊಂಡರು ಅವರು. ಅದಕ್ಕೆ ನಾನು ಮತದಾರರಲ್ಲಿ ಮನವಿ ಇಷ್ಟೇ, ಕೆಲಸ ಮಾಡೋರನ್ನ ನೀವು ಆಯ್ಕೆ ಮಾಡ್ರಂತ ನಾನು ಹೇಳ್ತಾ ಇದ್ದೀನಿ. ಚಿನ್ನೂರು ತಾಲೂಕಿನ ಯುವ ಮಿತ್ರರು ಈಗಾಗಲೇ ಸಾಕಷ್ಟು ನೋಡಿದಿರಿ. ವೋಟ್ ಬ್ಯಾಂಕ್ ಯಾರ್ಯಾರನ್ನ ಮಾಡ್ಕೊಂಡಾರಂತೂ ಕೂಡ ನಾನು ತಮಗೆ ಹೇಳ್ತಾ ಇದ್ದೀನಿ. ತಾವು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಮಾಡೋವಂಥವ್ರಿಗೆ, ನಿಮ್ಮ ಸೇವೆ ಮಾಡೋವಂಥವ್ರನ್ನ ಗುರುತಿಸುವಂಥ ಕೆಲಸ, ಕರೆಯಪ್ಪನೇ ಗುರುತಿಸ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೆಲಸ ಮಾಡೋವಂಥವ್ರು ಯಾರೇ ಇದ್ದರೂ ಅವ್ರು ಗುರುತಿಸುವಂಥ ಕೆಲಸ ರಾಜಕೀಯದಲ್ಲಿ ಆಗಲಿ. ನಿಮ್ಮ ಸಹಾಯಕ್ಕೆ ಯಾರು ಬರ್ತಾರೋ ಅಂಥವ್ರನ್ನ ಆರಿಸುವಂಥ ಕೆಲಸ ನಮ್ಮ ಯುವ ಮಿತ್ರರು ಮಾಡಲಿ. ಮತ್ತು ಅವರಿಗೆ ದೇವರು ಯುವ ಮಿತ್ರರಿಗೆ, ಸಿನ್ನೂರು ತಾಲೂಕಿನ ಜನತೆಗೆ, ಯಾಕಂದರೆ ಈ ವರ್ಷ ಬರಗಾಲ ಆಗಿದೆ. ಕಾಂಗ್ರೆಸ್ ಪಕ್ಷದವರು ಬರೀ ಮಂತ್ರಿ ಆಗೋದರಲ್ಲಿ ಓಡಾಡಕತ್ತಾರೆ. ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ರೈತರಿಗೆ ಲಾಸ್ ಆಗಿರೋದನ್ನು ಎಕರೆಗೆ ಎಷ್ಟು ಪರಿಹಾರ ಕೊಡುವಂಥ ಕೆಲಸ ತಾಲೂಕಿನ ಶಾಸಕರು, MLCಗಳು, ಮಾಜಿ ಸಚಿವರು ಕೂಡ ಮಾಡಿರಿ ಅಂಥೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೇನೆ. ಮತ್ತು ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಪತ್ರವನ್ನು ಬರೆದು ಸಿನ್ನೂರು ತಾಲೂಕಿನ ಬರಗಾಲ ಅಂತ ಘೋಷಣೆ ಮಾಡುವುದಕ್ಕೆ ಮನವಿಯನ್ನು ಮಾಡಿದ್ದೇನೆ. ಆಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಕೂಡ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸಿನ್ನೂರು ತಾಲೂಕಿನ ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಬಂದು ನಮ್ಮ ರೈತರ ಜೀವನ ಸುಖವಾಗಿದ್ದರೆ ನಾವು ಕೂಡ ಸುಖವಾಗಿರ್ತೀವಿ ಅಂಥೇಳಿ ಇವತ್ತಿನ ದಿವಸ ಈ ಚಾನಲ್ಗೆ ನನ್ನನ್ನು ಕರೆಸಿ ಇಂಟರ್ವ್ಯೂವನ್ನು ಮಾಡಿದಿರುವಂಥ ಎಲ್ಲ ಈ ಬಡವರ ಬಾರ್ಕೌಲ್ ಕನ್ನಡ ನ್ಯೂಸ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ತಮ್ಮ ಸಮಯವನ್ನು, ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಷ್ಟೊತ್ತು ನಮ್ಮೊಂದಿಗೆ ಚರ್ಚೆ ಮಾಡಿದಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮವಾಗಿರ್ತದೆ. ಮುಂದೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮವನ್ನು ತರುತ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು. ಬಡವರ ಬಾರ್ಕೌಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.